ಜೊತೆ ಯಾರು ಮಾತಾಡ್ಬೇಕಂತಲೂ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ನಮಸ್ಕಾರ. ನಮಸ್ಕಾರ ಗುರುಗಳು. ಮಾತಾಡಿ. ನಮಸ್ಕಾರ. ಹಾ, ಹೇಳಿ. ಏನಿಲ್ಲ ಗುರುಗಳೇ, ಇವೆಲ್ಲ ಟಿಪ್ಸ್ಗಳು ಬಹಳಷ್ಟು ಚೆನ್ನಾಗಿ ಹೇಳಿದ್ರಿ. ಮಧುಮೇಹಿಗಳಿಗೂ ಮೂಗಿನ ಸಮಸ್ಯೆ, ಹೊಟ್ಟೆ ಸಮಸ್ಯೆ, ಈ ತರ ಎಲ್ಲ ಹೇಳಿದ್ರಿ. ನನಗೆ ಒಂದ್ಸಲ ಈ ಶುಗರ್ ತೋರಿಸ್ಲಿಕ್ಕೆ ಹೋದಾಗ ಅವರು ನನಗೆ ಸತತವಾಗಿ 7 ದಿನ ಗರಿಕೆ ಹುಲ್ಲಿನ ರಸವನ್ನು ಕೊಟ್ಟರು. ಅದರಿಂದ ಕೂಡ ತಾವು ಹೇಳಿದ್ದು ನಿಜ. ಆಮೇಲೆ ಪ್ರತಿಯೊಂದರಲ್ಲಿ ಕೂಡ ಈಗ ತಾವು ಜೇನುತುಪ್ಪ ಮತ್ತು ಖರ್ಜೂರ ಮಿಕ್ಸ್ ಅಂತೀರ. ಆದ್ರೆ ಈಗ ಡಾಕ್ಟರ್ಸು ಜೇನುತುಪ್ಪ ಖರ್ಜೂರ ಬ್ಯಾಡ್ ಅಂತ ಹೇಳಿರ್ತಾರಲ್ಲ, ಅವಾಗ ಇದಕ್ಕೇನ ಅಲ್ಲವಾ? ನೋಡಿ, ಜೇನುತುಪ್ಪ, ಹಾ, ಜೇನುತುಪ್ಪದ ಬಗ್ಗೆ ಹೇಳ್ತೇನೆ. ಹೌದು, ಹೇಳ್ರಿ. ಜೇನುತುಪ್ಪ ಅಧರಕ್ಕೆ ಸಿಹಿ, ಹಾ, ಉದರಕ್ಕೆ ಖಾರ. ಆಹಾರ. ಹ್ಮ್ ಉದರಕ್ಕೆ ಖಾರವಾಗಿ ಅದು ಪರಿವರ್ತನೆ ಆಗುತ್ತೆ. ಹ್ಮ್ ಹ್ಮ್ ನಾಲಿಗೆಗೆ ಮಾತ್ರ ಅದು ಸಿಹಿ. ಹ್ಮ್ ಯಾಕಂದ್ರೆ ಜೇನುತುಪ್ಪದಲ್ಲಿ ಇರ್ತಕ್ಕಂಥದ್ದು ಸಕ್ಕರೆ ಅಲ್ಲ, ಹಾ, ಅದು ವಿವಿಧ ಹೂವುಗಳಲ್ಲಿರ್ತಕ್ಕಂಥ ಮಕರಂದ. ಅದನ್ನ ಜೇನು ಹುಳುಗಳು ತಂದು ನಮಗೆ ಕೊಡ್ತಾ ಇದ್ದಾವೆ. ಅಂದ್ರೆ ಆ ವಿವಿಧ ಹೂವುಗಳಲ್ಲಿ ಇರ್ತಕ್ಕಂಥ ಮಕರಂದ ನಮ್ಗೆ ಔಷಧಿಯಾಗಿ ಕೆಲಸ ಮಾಡುತ್ತೆ. ಆದ್ರಿಂದ ಆಯುರ್ವೇದ ವೈದ್ಯರು ಯಾರು ಕೂಡ ನೀವು ಜೇನುತುಪ್ಪ ಬಳಸಬೇಡಿ ಅಂತ ಹೇಳುವುದಿಲ್ಲ. ಆಯುರ್ವೇದವನ್ನ ಯಾರು ಸರಿಯಾಗಿ ತಿಳ್ಕೊಂಡಿದ್ದಾರೆ ಅವರು ಜೇನುತುಪ್ಪವನ್ನ ಬಳಸಿ ಅಂತ, ಉಪಯೋಗಿಸಿ ಅಂತ ಹೇಳ್ತಾರೆ. ಯಾರು ಅಲೋಪತಿ ಡಾಕ್ಟರ್ಸ್ ಇದ್ದಾರೆ ಅವರು ಮಾತ್ರ ಜೇನುತುಪ್ಪ ಬಳಸಬೇಡಿ, ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ. ಜೇನುತುಪ್ಪದಲ್ಲಿ ಇರ್ತಕ್ಕಂಥದ್ದು ಸಕ್ಕರೆ ಅಲ್ಲ ಅಂತಕ್ಕಂಥದ್ದು ಅವ್ರಿಗೆ ಮನದಟ್ಟ ಆಗಿಲ್ಲ. ಆದ್ರಿಂದ ನೀವು ಯಾರೇ ಆಯುರ್ವೇದ ತಜ್ಞರನ್ನ ಕೇಳಿಸಿ ಸಕ್ಕರೆ ಕಾಯಿಲೆ ಇರುವವರು ಜೇನುತುಪ್ಪವನ್ನ ಬಳಸ್ಬೋದ ಅಂತ ಕೇಳಿ ಖಂಡಿತವಾಗಿ ಬಳಸಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂದ್ರೆ ಗುರುಗಳೇ, ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣು ಮತ್ತು ಇದನ್ನ ಸೇಬು ಹಣ್ಣು ಹಾಫು ಫುಲ್ ತಗೊಳಂಗಿಲ್ಲ. ಆಮೇಲೆ ಇದು ದ್ರಾಕ್ಷಿ, ಮಾವು ಇವೆಲ್ಲ ತಗೊಳ್ಳೇಬಾರ್ದು ಲೈಫ್ ಲಾಂಗ್ ವರೆಗೂ. ಅದೇ ಇವುಗಳಲ್ಲಿ ಸ್ವಲ್ಪ ಪ್ರೋಟೀನ್ ಮತ್ತೆ ಇವೆಲ್ಲ ಜಾಸ್ತಿ ಇರುತ್ತೆ, ಯಥೇಚ್ಛವಾಗಿರುತ್ತೆ. ಅದು ಕಾಯಿಲೆ ಉಲ್ಬಣವಾಗತ್ತೆ ಅಂತೇಳಿ ಹೇಳ್ತಾರೆ. ಸ್ವಲ್ಪ ಪ್ರಮಾಣದಲ್ಲಿ ಸೇಬನ್ನ ಬಳಸ್ಬೋದು, ಅಂದ್ರೆ ಪೂರ್ಣವಾಗಿ ಬಳಸಬಾರ್ದು. ಒಂದ್ ಅರ್ಧ, ಒಂದ್ 2 ಪೀಸು ಪ್ರತಿನಿತ್ಯ. ಯಾಕೆ ಅಂತ ಹೇಳಿದ್ರೆ ಸೇಬಿನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಆದ್ರಿಂದ ಅದನ್ನ ನಾವು ಬಳಸೋದ್ರಲ್ಲಿ ತಪ್ಪೇನಿಲ್ಲ. ಅಂದ್ರೆ ಯಾವ ಸೀಸನ್ ಅಲ್ಲಿ ಯಾವ ಹಣ್ಣುಗಳು ದೊರೆಯುತ್ತಲ್ಲ ಅವನ್ನ ನಾವು ತಗೊಳ್ಬೇಕು. ಹೌದು ಹೌದು ಹೌದು. ಆಮೇಲೆ ಇನ್ನೊಂದು ಟಿಪ್ಸ್ ನಾ ಹೇಳ್ತೀನಿ ಗುರುಗಳೇ. ಹೇಳಿ. ಮೆಂತೆ, ಅಜಿವಾನ, ಕಹಿ ಜೀರಿಗೆ, ಕಪ್ಪು ಜೀರಿಗೆ ಇರುತ್ತಲ್ಲ, ಹೌದೌದೌದು, ಇದನ್ನ 3 ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಸ್ವಲ್ಪ ಫ್ರೈ ಮಾಡ್ಬೇಕು, ಸ್ವಲ್ಪ ಹುರಿಬೇಕು. ಬಹಳ ಅಲ್ಲ, ಅದು ಕಪ್ ಆಗೋರಿಗಲ್ಲ. ಅದನ್ನೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಮಾಡ್ಕೊಂಡು ಮತ್ತೆ ಲಾಸ್ಟ್ಗೆ ಎಲ್ಲವೂ ಮಿಕ್ಸಿ ಮಾಡಿ ಅದನ್ನು ದಿನಕ್ಕೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಇದನ್ನ ಆಯುರ್ವೇದಿಕ್ ಡಾಕ್ಟರ್ ಹೇಳಿದ್ದಾನ. ಇದು ಈಗಾಗಲೇ ನಾನು ಕನಿಷ್ಠ 3-4 ವರ್ಷಗಳಿಂದ ಸತತವಾಗಿ ತಗೊಳ್ತಾ ಇದ್ದೀನಿ ಇದನ್ನ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹರಿವಿನ ಸೊಪ್ಪು, ಏನೇನ್ ಹೇಳ್ತಾ ಇದ್ರಲ್ಲ, ಆಡು ಮುಟ್ಲಾರ್ದ ಗಿಡ ಇಲ್ಲ ಅಂತಾರಲ್ಲ, ಆ ತರ ಎಲ್ಲವನ್ನೂ ತಿನ್ನೋದು. ಆಮೇಲೆ ಕರಿಬೇವು ಮತ್ತು ಬಿಲ್ಪತ್ರಿ ಇದನ್ನ ಮಿಕ್ಸ್ ಮಾಡಿ, ಅಂದ್ರ ಎರಡು ಒಂದ ಕಡೆ ಕೂಡ್ಸೋದು ಅದನ್ನ. ಹಾಗೆ ಅದನ್ನ ಟೀ ಆಗ್ಲಿ ಕಾಫಿ ಆಗ್ಲಿ ಕುಡಿಯೋದಕ್ಕಿಂತ ಮುಂಚಿತವಾಗಿ ಅದನ್ನ ತಗೊಳ್ಬೇಕು ಅಂತ ಅದನ್ನು ಹೇಳಿದ್ವಿ. ಅದನ್ನು ತಗೊಳ್ತೀವಿ. ಆಮೇಲೆ ಈಗ ಬೆಲ್ಲದ ಹಣ್ಣಿನ ರಸವನ್ನ, ಪತ್ರಿ ಗಿಡದ ಹಣ್ಣು, ಅದನ್ನ ಹೆಣ್ಮಕ್ಳು ತಗೋಬಾರ್ದು ಅಂತ ಹೇಳ್ತಾರಲ್ಲ, ಅದ್ರ ಕಾರಣ ಏನು? ಖಂಡಿತ ತಪ್ಪದು. ಸುಮ್ನೆ ಯಾವ್ದೋ ಮೂಢನಂಬಿಕೆ ಅಂತ ಹೇಳಿರ್ಬೋದು ಅಷ್ಟೇ ಹೊರತು ಬೇಲದ ಹಣ್ಣನ್ನ ಹೆಣ್ಮಕ್ಳು ಬಳಸಬಾರ್ದು ಅಂತ ಖಂಡಿತ ಎಲ್ಲೂ ಹೇಳಿಲ್ಲ, ಯಾವ ಶಾಸ್ತ್ರದಲ್ಲೂ ಇಲ್ಲ. ಇದು ಈ ತಾವೇ ಹುಟ್ಟಾಕೊಂಡಿರುವಂತದ್ದು ಅಷ್ಟೇ. ಮೊನ್ನೆ ನಮ್ಮ ಯೋಗ ಕೇಂದ್ರದಲ್ಲಿ ಒಬ್ಬಾಕೆ ಬಂದಿದ್ರು, ಬೆಂಗಳೂರಿನಲ್ಲಿ ನಾನು ಅಭ್ಯಾಸ ಮಾಡ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಆಕೆ ಬಂದು ಏನ್ ಹೇಳ್ತಾ ಇದ್ರು ಅಂದ್ರೆ, ಲೇಡೀಸ್ ಓಂಕಾರ ಮಾಡಬಾರ್ದು ಅಂತ ಹೇಳ್ತಾರೆ ಸರ್, ನೀವು ಎಲ್ರಿಗೂ ಓಂಕಾರ ಮಾಡಿಸ್ತಾ ಇದ್ದೀರಲ್ಲ ಅಂತ. ನಾನು ಹೇಳ್ದೆ, ಅಮ್ಮ, ಓಂಕಾರವನ್ನ ನಾವು ನಾಭಿಯಿಂದ ಮೇಲಕ್ಕೆ ಮಾಡಿಸ್ತೀವಿ,
ಮೂಲಾಧಾರದಿಂದ ಮಾಡಿಸೋದಿಲ್ಲ. ಮೂಲಾಧಾರದಿಂದ ಮಾಡಿಸಿದ್ದೆ ಆದ್ರೆ ಯಾಕೆ ಮಾಡಬಾರ್ದು ಅಂತ ನಿನಗೆ ವೈಜ್ಞಾನಿಕ ಗೊತ್ತಿದ್ಯಾ ಅಂದೆ. ಇಲ್ಲ ಅಣ್ಣವ್ರೆ ಅಂತಂದ್ರು. ಅದೇ ಹೇಳ್ತಾ ಇದ್ದೀನಿ ತಿಳ್ಕೊ. ಮೂಲಾಧಾರದಿಂದ ನಾವು ಉಸಿರಿಗೆ ಪ್ರೆಷರ್ ಕೊಟ್ಟು ಓಂಕಾರವನ್ನ ಮಾಡಿದ್ರೆ ಆ ಗರ್ಭಕೋಶ ಸಂಕುಚಿತವಾಗುತ್ತೆ, ಸಿಂಕ್ ಆಗುತ್ತೆ, ಮುಂದೆ ಅವರಿಗೆ ಮಕ್ಕಳಾಗ್ತಕ್ಕಂತ ಚಾನ್ಸಸ್ ಕಡಿಮೆ ಇರುತ್ತೆ ಅಂತೇಳಿ ಹಿಂದಿನ ಕಾಲದಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಶ್ರೀಕಾರವನ್ನ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಯೋಗದ ಮೂಲಕ ನಾವು ಮಾಡಕ್ ಹೋದಾಗ ನಾವು ಗಂಡು ಮಕ್ಕಳು ನಾವು ಮೂಲಾಧಾರದಿಂದಲೂ ಕೂಡ ನಾವು ಪ್ರಯತ್ನ ಪಟ್ಟು ಓಂಕಾರವನ್ನ ಮಾಡ್ತೀವಿ. ಹೆಣ್ಣು ಮಕ್ಕಳಿಗೆ ನಾವು ನೇರವಾಗಿ ಹೇಳ್ತೀವಿ, ಸರಳವಾಗಿ ಸಹಜವಾಗಿ ಉಸಿರು ತಕೊಂಡು ಸಹಜವಾಗಿ ಓಂಕಾರ ಮಾಡಿ ಕೇಳ್ತೀವಿ. ಆದ್ರಿಂದಲೇ ಯಾವುದೇ ರೀತಿಯ ತಪ್ಪಿಲ್ಲ ಅಂದಾಗ ಗೊತ್ತಿರ್ಲಿಲ್ಲ ಅಣ್ಣವ್ರೆ ಇದು ಅಂತೇಳಿ. ಇಲ್ಲಿ ವೈಜ್ಞಾನಿಕ ಹಿನ್ನೆಲೆಯನ್ನ ನಾವು ತಿಳ್ಕೊಳ್ಳದೇನೆ ಮಾಡೋದ್ರಿಂದ ಯಾವುದೇ ಒಂದು ಆಚರಣೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಹೇಳಿ. ನಿಜ, ವಿಷಯ ತಿಳಿಲಾರ್ದೆ ಮಾಡೋದಿದ್ರೆ ತಪ್ಪದು. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಆಚಾರ, ಅದರ ಹಿಂದೆ ಇರ್ತಕ್ಕಂಥ ವಿಚಾರ, ಆಹಾರ ಮತ್ತು ವಿಹಾರ, ಈ ನಾಲ್ಕನ್ನು ಯಾರು ಸಮ ಪ್ರಮಾಣದಲ್ಲಿ ಸರಿಯಾಗಿ ಅರಿತುಕೊಂಡು ಮಾಡ್ತಾನೆ ಅವನು ಸದಾ ಆರೋಗ್ಯವಾಗಿರ್ತಾನೆ ಅಂತ ಹೇಳ್ತಾರೆ. ನಾವು ಆಚರಣೆಗಳನ್ನ ಮಾಡ್ತೀವಿ, ಆದ್ರೆ ಹಿಂದೆ ಇರ್ತಕ್ಕಂಥ ವಿಚಾರಗಳು ಗೊತ್ತೇ ಇಲ್ಲ, ಹಿನ್ನೆಲೆ ಗೊತ್ತಿರೋದಿಲ್ಲ, ಬ್ಲೈಂಡ್ ಆಗಿ ಮಾಡ್ತಾ ಇದೀವಿ. ಹಾಗೆ ಈಗ ತಾವೇನ್ ಹೇಳಿದ್ರಲ್ಲ, ಒಂದ್ಸಲ 8 ದಿನ ಇದು ಯೋಗ ಮತ್ತು ವೈದ್ಯಕೀಯ ಅಂತ ಟ್ರೈನಿಂಗ್ ಕೊಡ್ಲಿಕ್ಕೆ ಬಂದಿದ್ರು ಎಲ್ಲ ಕೃಷ್ಣಮೂರ್ತಿ ಶರ್ಮಾ ಅಂತ. ಆದ್ರೆ ಅವ್ರು ಈಗೇನ್ ಹೇಳಿದ್ರಲ್ಲ ಇದೆಲ್ಲ ಟಿಪ್ಸ್ ಅವ್ರು ಹೇಳಿದ್ರು. ಆಮೇಲೆ ಮೊದ್ಲೇನ್ ಹೇಳಿದ್ರು, ಓಂಕಾರ ಹೇಳ್ಬಾರ್ದು, ಆ ನಂತರ ನಮ್ಮ ಗಾಯತ್ರಿ ಮಂತ್ರ ಹೇಳ್ಬಾರ್ದು ಅಂತ ಹೇಳಿದ್ರು. ಇದರ ಪ್ರಶ್ನೆ ಕೇಳಕ್ ಅವ್ರ ಏನ್ ಹೇಳಿದ್ರು, ಅಮ್ಮ ಗಂಡ್ಮಕ್ಳಂತೂ ಗಾಯತ್ರಿ ಮಂತ್ರ ಮತ್ತ ಓಂಕಾರ ಅಂತೂ ಹೇಳೇ ಹೇಳ್ತಾರೆ. ಹೆಣ್ಮಕ್ಳಿಗೆ ಯಾವಾಗ ಅನ್ಲಿಕ್ಕೆ ಸಾಧ್ಯತೆ ಅಂದ್ರೆ ಒಂದ್ ಹೆಣ್ಮಕ್ಳಿಗೆ ಒಂದ್ ಪಿರಿಯಡ್ಸ್ ಅಂತ ಇರತ್ತಲ್ಲ, ಆ ಪಿರಿಯಡ್ಸ್ ಹೋದ ನಂತರ ನೀವು ಕೂಡ ಪುರುಷರಿಗೆ ಸಮಾನರಾಗ್ತೀರಿ. ಗಾಯತ್ರಿ ಜಪನೂ ಹೇಳ್ಬಹುದು ಮತ್ತ ಓಂಕಾರನು ಹೇಳ್ಬಹುದು ಅಂತ ಹೇಳಿದ್ರು. ಆಮೇಲೆ ಅದಾದ ನಂತರ ಏನಂದ್ರೆ ನಾವು ದಿವಸ ಶಿವ ಇದು ಹೇಳ್ತೀವಲ್ಲ ಅದನ್ನು ಕೂಡ ಹೇಳ್ಬಾರ್ದು ಅಂತ ಹೇಳಿದ್ರು. ಅದು ಈಗೇನಂದ್ರ ನಮ್ಮ ಇಲ್ಲೇನು ಅಂದ್ರೆ ದೈಹಿಕವಾಗಿ ನೋಡಿದಾಗ ಯಾವುದೂ ತಪ್ಪಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ದೇಹ ಮಾತ್ರ ಗಂಡು ಅಥವಾ ಹೆಣ್ಣು ಅಂತಕ್ಕಂಥ ಉಪಾಧಿ ಅಂತ ಹೇಳ್ತೀವಿ. ಒಳಗಡೆ ಇರ್ತಕ್ಕಂಥ ಆತ್ಮನು ಗಂಡು ಅಲ್ಲ, ಹೆಣ್ಣು ಅಲ್ಲ, ಹಾಗಂತ ನಪುಂಸಕನೂ ಅಲ್ಲ. ಹಾಗಾಗಿ ಒಳಗಡೆ ಇರ್ತಕ್ಕಂಥ ಶುದ್ಧ ಚೈತನ್ಯವನ್ನ ಯಾರು ಅರ್ತಿದ್ದಾನೆ, ಯಾವ ಆಕೆ ಅರ್ತಿದ್ದಾಳೆ, ಅವಳಿಗೆ ಯಾವುದೇ ಮಡಿ ಮೈಲಿಗೆ ಅವಶ್ಯಕತೆ ಇಲ್ಲ, ಮತ್ತೆ ಯಾವುದೇ ಮೌಢ್ಯಾಚರಣೆಯ ಅವಶ್ಯಕತೆಯೂ ಇಲ್ಲ, ವಿಧಿ ನಿಷೇಧಗಳಿಲ್ಲ. ಇದನ್ ಮಾಡ್ಬೇಕು ಇದನ್ ಮಾಡಬಾರ್ದು ಅಂತಕ್ಕಂಥದ್ದು ಯಾವುದೂ ಇಲ್ಲ. ಯಾಕೆಂದ್ರೆ ಎಲ್ಲವನ್ನ ಸೃಷ್ಟಿ ಮಾಡಿರ್ತಕ್ಕ ಪರಬ್ರಹ್ಮವೇ ಒಳಗಡೆ ಕೂತಿರುವಾಗ, ಅವನೇ ಇಲ್ಲಿ ಒಳಗಡೆ ಕೂತ್ಕೊಂಡಿರುವಾಗ, ಹಾಗಾದ್ರೆ ಈ ದೇಹ ಹೆಂಗೆ ಮೈಲಿಗೆ ಆಗಕ್ ಸಾಧ್ಯ? ಯೋಚನೆ ಮಾಡಿ. ಮೈಲಿಗೆ ಆಗಿರೋ ದೇಹದಲ್ಲಿ ಅವನ್ ಕೂರಕ್ ಸಾಧ್ಯವೇ? ಅವನೇ ಕೂತಿದ್ದಾನೆ ಈ ದೇಹದ ಒಳಗಡೆ ಅಂದ್ಮೇಲೆ ಇನ್ ಮಡಿ ಎಲ್ಲಿ ಬಂತು, ಮೈಲಿಗೆ ಎಲ್ಲಿ ಬಂತು ಅಲ್ವಾ? ಆಮೇಲೆ ರುದ್ರ ಹೇಳಿಕ್ ಕೂಡ ಬೇಡ ಅಂತ ಹೇಳಿದ್ರಿ, ಅದನ್ನ ಹೇಳ್ಬಾರ್ದು ಅಂತ. ಆದ್ರ ನಾನು ರುದ್ರ ಕೂಡ ಕಲ್ತ್ಬಿಟ್ಟೆ. ಪ್ರತಿ ಸೋಮವಾರ 1ನೇ ಅಧ್ಯಾಯ, 3ನೇ ಅಧ್ಯಾಯ, 8ನೇ ಅಧ್ಯಾಯ ಅವಸರ ಇತ್ತು ಅಂದ್ರ ಎಲ್ಲಾರು ಹೋಗೋದಿತ್ತಂದ್ರೆ ಇವ್ 3 ಹೇಳ್ಕೊಳ್ಬೇಕು, ಉಳ್ಕಿದನ್ನ ಪ್ರತಿ ಸೋಮವಾರ ಹೇಳ್ಬೇಕು. 3 ಮಾತ್ರ ತಪ್ಪದೆ 1, 3, 8 ಈ 3 ಅಧ್ಯಾಯಗಳನ್ನ ಅವಸರ ಇದ್ದಾಗ ಇದನ್ನ ಹೇಳ್ಕೊಳ್ಳೇಬೇಕು. ಮತ್ತೆ ರುದ್ರ ಹೆಣ್ಮಕ್ಳು ಹೇಳಿಕ್ಕೇನು ಅಭ್ಯಂತರ, ಅವಾಗ ರುದ್ರ ಕೂಡ ಕಲ್ತಿದ್ದೀನಿ ನಾನು. ನಮಸ್ಕಾರ ಗುರುಗಳೇ. ನಮಸ್ತೆ. 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 ಧನ್ಯವಾದ. ಇನ್ನೊಬ್ರಿಗೆ ಅವಕಾಶ ಕೊಡೋಣ ಅಂತ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ರಲ್ಲ ನನ್ಗೆ. ಧನ್ಯವಾದ ಗುರುಗಳೇ. ಗುರುಗಳಿಗೆ ಧನ್ಯವಾದಗಳು. ಅಲ್ಲ, ನೀವು ಪ್ರಶ್ನೆಗಳು ಮಾಡಿದ್ರಿಂದ ನಾನು ಸಾಕಷ್ಟು ವಿಚಾರವನ್ನ ಹೇಳೋದಕ್ಕೆ ಅವಕಾಶ ಆಯ್ತು. ಯಾಕಂದ್ರೆ ನಿಮ್ಗೆ ಬಂದಂತ ಪ್ರಶ್ನೆ, ಆ ಪ್ರಶ್ನೆಗೆ ಉತ್ತರ ಮಿಕ್ಕವ್ರಿಗೂ ಸಿಗತ್ತೆ, ತಪ್ಪೇನಿಲ್ಲ. ಒಬ್ರು ಕೇಳಿದ್ರೆ ಎಲ್ಲಾರ್ಗೂ ಸಿಗತ್ತೆ, ಅದನ್ನ ಸಿಗತ್ತೆ. ಈ ಬೆಲ್ಲದ ಹಣ್ಣಿನ ವಿಷಯ ನಂಗೆ ಹೇಳಿದ್ರು, ಅದ್ರ ಬಹಳ ದಿವಸದಿಂದ ನನಗದು ಚೆನ್ನಾಗಿರ್ತದೆ, ಬರೀ
ಅಂಟಿಗಾಗಿ ಬುಕ್ಸಿಗಾಗಿ ಹಾಳೆಗಾಗಿ ಅಂಟಿಸ್ಕೊಳ್ತೀವಿ. ಆದ್ರೆ ಅದನ್ನ ಯಾಕೆ ಸೇವನೆ ಮಾಡಬಾರ್ದು ಏನಂತ. ಆದ್ರೆ ಇವತ್ತು ನೀವು ಇಷ್ಟೆಲ್ಲ ಹೇಳ್ತಾ ಇದ್ದೀರಲ್ಲ, ಬೆಲ್ಲದ ಹಣ್ಣು ಅಂತ ಬಂತಲ್ಲ, ಆ ಪ್ರಶ್ನೆ ನನ್ನ ತಲೆಯಲ್ಲಿ ಮತ್ತೊಮ್ಮೆ ಮೂಡಿತ್ತು. ಸಂತೋಷ ಗುರು. ನಾವು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಹ್ಮ್ ಮಹದೇಶ್ವರನ ಬೆಟ್ಟ ಹೆಸರು ಕೇಳಿದ್ದೀರಾ? ಹೌದು, ಕೇಳಿದ್ದೀನಿ. ಆ ಮಹದೇಶ್ವರನ ಬೆಟ್ಟಕ್ಕೆ ಹೋದ್ರೆ ಅಲ್ಲಿಂದ ಮುಂದೆ 16 ಕಿಲೋಮೀಟರ್ ಅಲ್ಲಿ ಹ್ಮ್. ನಾಗಮಲೆ ಅಂತ ಇದೆ. ಕೇಳಿದ್ದೀನಿ. ಅಲ್ಲಿಗೆ ವೆಹಿಕಲ್ ಹೋಗೋದಿಲ್ಲ, ಹೋಗೋದಿಲ್ಲ. ನಡ್ಕೊಂಡೇ ಹೋಗ್ಬೇಕು. ನಡ್ಕೊಂಡೇ ಹೋಗ್ಬೇಕು. ಚಾರಣವನ್ನ ಮಾಡ್ತೀವಿ. ಹೌದು. ಚಾರಣವನ್ನ ಮಾಡಿ ಹೋದ್ರೆ ಆ ನಾಗಮಲೆಯ ಪ್ರಾಂತ್ಯದಲ್ಲಿ ಹ್ಮ್ ಬೇಲದ ಹಣ್ಣು ಯಥೇಚ್ಛವಾಗಿ ಬೆಳೆಯುತ್ತೆ. ಅಲ್ಲಿ ತಂದು ಅದರ ಪಾನಕವನ್ನ ಮಾಡಿ ಎಷ್ಟು ಜನ ನಾವು ಹೋಗ್ತೀವಿ, ಯೋಗ ಶಿಕ್ಷಕರು, ಯೋಗ ಬಂಧುಗಳು ಎಲ್ಲರಿಗೂ ಕೊಡ್ತಾರೆ. ಓ. ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡು ಮಕ್ಳು, ಗಂಡಸರು ಕೂಡ ಕುಡಿತಾರೆ. ಯಾವುದೇ ಭೇದವನ್ನ ಇಲ್ಲ. ಹ್ಮ್. ಅದಕ್ಕೆ ಇಲ್ಲಿ ವಿಧಿ ನಿಷೇಧಗಳೇ ಇಲ್ಲ ಇಲ್ಲ. ಆಹಾರದಲ್ಲಿ. ಆದ್ರಿಂದ ಕೆಲವರು ಯಾವ್ದೋ ಮೌಢ್ಯದಿಂದ ಆ ರೀತಿ ಹೇಳಿರ್ತಾರೆ. ಅದನ್ನ ಹೆಚ್ಚು ತಲೆ ಕೆಡಿಸ್ಬೇಕು. ಆಮೇಲೆ ಇವಾಗ ಕಾಮಕಸ್ತೂರಿ ಗಿಡ ಇರುತ್ತಲ್ಲ, ಅದರಿಂದ ಹೂಗಳು ಬರುತ್ತೆ. ಹಾ, ಅದನ್ನ ಜ್ಯೂಸ್ ಮಾಡಿ ಖಂಡಿತ. ನೋಡಿ, ಅದ್ರದ್ದು ಸೀಡ್ಸ್ ಇದೆಯಲ್ಲ, ಕಾಮಕಸ್ತೂರಿ ಬೀಜ, ಬೀಜ. ಅದನ್ನ ಸಬ್ಜಾ ಸೀಡ್ಸ್ ಅಂತ ಹೇಳ್ತಾರೆ. ಹೌದು. ಅದನ್ನ ರಾತ್ರಿ ಹೊತ್ತು ನೆನೆಸಿಟ್ಟು ಬೆಳಿಗ್ಗೆ ಅದಕ್ಕೊಂದ್ ಸ್ವಲ್ಪ ಸಕ್ಕರೆ, ಸ್ವಲ್ಪ ಹಾಲು ಬೆರೆಸ್ಕೊಂಡು ಕುಡಿಯೋದ್ರಿಂದ ದೇಹ ತಂಪಾಗತ್ತೆ ಈ ಬೇಸಿಗೆ ಕಾಲದಲ್ಲಿ. ಹೌದು ಹೌದು. ಅದನ್ನ ನಾನು ಮುಸಲ್ಮಾನರ ಮನೆಗಳಲ್ಲಿ ಹೋಗಿ ನೋಡಿದ್ದೀನಿ. ಇಲ್ಲ ಗುರು. ಕೆಲವರು ನಮ್ಮ ಮುಸ್ಲಿಂ ಸ್ನೇಹಿತರ ಮನೆಗಳಿಗೆ ಹೋದಾಗ ಅವರು ಹಾಲು ಅದ್ರ ಜೊತೆಗೆ ಈ ಸಬ್ಜಾ ಸೀಡ್ಸ್ ನೆನೆಸಿ ಹಾಕಿ ಕೊಟ್ಟಿದ್ದಾರೆ. ಇದೇನ್ರಿ ಇದು ಅಂತ ಅಂದಾಗ ಹಿಂಗೆ ಅಂತ ಹೇಳಿದಾರೆ. ನಾವು ಯಾವ್ಯಾವ್ದೋ ಮಡಿವಂತಿಕೆ ಆಗಿ ನಾವ್ ಇದನ್ನೆಲ್ಲ ಬಿಟ್ಬಿಡ್ತೀವಿ. ಅದ್ರ ಹೆಸರು ನೋಡ್ತೀವಲ್ಲ, ಕಾಮ ಕಸ್ತೂರಿ. ಕಾಮ ಅಂದ್ರೆ ಏನ್ ಅರ್ಥ ಗೊತ್ತಿಲ್ಲ. ಕಾಮ ಅಂತಂದ್ರೆ ಮೋಹ, ಆಸೆ, ಬೇಕಾದನ್ನ ಪಡ್ಕೋಬೇಕು ಅಂತಕ್ಕಂಥದ್ದು ಆಸೆ ಅಷ್ಟೇ ಹೊರತು ಇನ್ನೇನಿಲ್ಲ. ಆದ್ರಿಂದ ಆ ಶಬ್ದಗಳಲ್ಲಿ ಇರ್ತಕ್ಕಂತಹ ಶಬ್ದ ದೋಷವನ್ನ ಇಟ್ಕೊಂಡು ಬಹಳಷ್ಟು ಮಡಿವಂತಿಕೆಯನ್ನ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ಮೀನಿಂಗ್ಲೆಸ್. ಯೋಚನೆ ಮಾಡಬೇಡಿ. ಇದನ್ನ ರವಿಶಂಕರ್ ಗುರುಗಳು ಅವ್ರು ತಮ್ಮ ತರಬೇತಿಯಲ್ಲಿ ಹೇಳಿದ್ರು. ಇದನ್ನ ಕಾಮಕಸ್ತೂರಿಯ ಪಾನಕ ತಗೊಳ್ಬೇಕು ಅಂತ ಹೇಳಿದ್ರು. ಹೌದು ಹೌದು ಹೌದು. ಸಕ್ಕರೆ ಬೇಡ, ಮಧುಮೇಹಿಗಳು ಬೆಲ್ಲ, ಜೇನಿ ಬೆಲ್ಲ ಅಂತ ಸಿಗತ್ತಲ್ಲ, ಅದನ್ನ ಉಪಯೋಗ. ಹೌದು. ಥ್ಯಾಂಕ್ ಯು ಗುರುಗಳೇ, ನಾಗರಾಜ್ ಗುರುಗಳೇ. ಬಹಳಷ್ಟು ವಿಷಯಗಳ ಸಂಪನ್ನವಾದಂತಹ ವಿಷಯಗಳನ್ನು ತಿಳಿಸಿರಿ. ಇಬ್ರು ಗುರುಗಳಿಗೆ ಕೂಡ ಧನ್ಯವಾದ. ನಮಸ್ಕಾರ. ಸಂಧ್ಯಾ ರಾಣಿ. ಸ್ನೇಹಿತರೆ, ಪ್ರಶ್ನೆ ಕೇಳೋದಕ್ಕೆ ಯಾವಾಗ್ಲೂ ಮುಂದಿರ್ಬೇಕು, ಸಂಶಯ ಇರಬಾರ್ದು. ಓಕೆ, ನೋಡಿ ಉಮಾ ಮೇಡಮ್ ಎಷ್ಟು ಆಕ್ಟಿವ್ ಆಗಿ ಅವ್ರು ಕೇಳ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆಗಳು ಪ್ರತಿಯೊಂದು ಸೆಷನ್ ಅಲ್ಲಿ ಅವರೇ ಹೆಚ್ಚು ಪ್ರಶ್ನೆಗಳು ಕೇಳೋದು, ಮತ್ತೆ ಭಾಷಣ ಇನ್ವಾಲ್ವ್ ಆಗ್ತಾರೆ, ತುಂಬಾ ಇನ್ವಾಲ್ವ್ ಆಗ್ತಾರೆ. ಇದೆಲ್ಲ ಬಹಳ ಇಂಪಾರ್ಟೆಂಟ್. ತಾವು ನಮಗೆ ಉತ್ತೇಜನ ಕೊಡ್ತಿರಲ್ಲ, ಅದಕ್ಕೆ ಆ ಪ್ರಶ್ನೆಗಳು ತಾವಾಗೆ ಹುಟ್ಕೊಳ್ಬಿಡತ್ತೆ. ಹೌದು. ಆಮೇಲೆ ಈ ಟಿಪ್ಸ್ ಎಲ್ಲ ಕೊಟ್ಟು ಕಳಿಸಿ ನಾಗರಾಜ್ ಗುರುಗಳೇ. ಏನ್ ಹೇಳಿ? ತಾವು ಇವೆಲ್ಲ ಟಿಪ್ಸ್ ಹೇಳ್ತಿರ್ತೀರಲ್ಲ, ಔಷಧ ಟಿಪ್ಸ್, ಹೇಳ್ಕೊಟ್ಬಿಡ್ರಿ. ನೀವು ಮೊನ್ನೆ ಕಬೀರ್ ದೋಯದೆ ಯಾವ ತರ ನಮ್ಗೆ ಹಾಕಿ ಕಳ್ಸಿದ್ರಲ್ಲ, ಆ ತರ ನೀವು ಕಳ್ಸಿದ್ರೆ ಎಲ್ಲರಿಗೂ ಉಪಯೋಗ ಆಗತ್ತೆ ಅನ್ನೋದು. ಅಲ್ಲ, ಈಗ ನಿಮ್ಗೆ ವಿಡಿಯೋ ಬರುತ್ತಲ್ಲ, ವಿಡಿಯೋ ಬರುತ್ತಲ್ಲ ಈಗ. ಹೌದು, ಬರುತ್ತೆ. ರಂಗನಾಥ್ ಸರ್ ಕಳ್ಸಿಕೊಡ್ತಾರಲ್ಲ, ಬನ್ನಿ ಒಳಗಡೆ. ಕಳ್ಸಿರ್ತಾರೆ ಅವ್ರಿಗೆ. ಮತ್ತೆ ರಿಪೀಟ್ ಮಾಡ್ಕೊಳ್ಳಿ. ಅದನ್ನ ಸೇವ್ ಮಾಡಿ ಇಟ್ಕೊಂಡು ಮತ್ತೆ ರಿಪೀಟ್ ಮಾಡ್ಕೊಳ್ಳಿ, ಸಾಕು. ಅದ್ಭುತವಾದಂತ ಕೊಡುಗೆ ರಂಗನಾಥ್ ಸರ್ ಅವ್ರದ್ದು. ಅವರ ಸೇವೆ ಅಂತೂ ಅನನ್ಯ. ಹೌದು, ಅನನ್ಯವಾದ, ಅನಂತ ಕೋಟಿ ಅವರು. ಎಸ್, ಸಂಧ್ಯಾ ರಾಣಿ ಮೇಡಮ್ ಮಾತಾಡಿ. ಸಂಧ್ಯಾ ರಾಣಿ. ನಮಸ್ತೆ ಸರ್. ನಮಸ್ತೆ. ನಾಗರಾಜ್ ಸರ್ಗೆ ಒಂದು ಡೌಟ್ ಕ್ಲಿಯರ್, ಅವ್ರ ಹತ್ರ ಒಂದು ಡೌಟ್ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು ಸರ್. ಕೇಳಿ. ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿ ನೀವು ಮೊದ್ಲು. ಸರ್, ಮೆಹಂದಿ ಹಚ್ಕೊಂಡಿನಿ, ಅದಕ್ಕೋಸ್ಕರ. ಆಯ್ತು, ಹೇಳಿ. ಸರ್, ನಮ್ಮ ರಿಲೇಷನ್ ಒಬ್ರಿಗೆ 53-54 ಇಯರ್ಸ್ ಸರ್. ಅವ್ರಿಗೆ ಸ್ವೆಟ್ ಜಾಸ್ತಿ ಆಗುತ್ತೆ, ಮುಖ ಜಾಸ್ತಿ ಆಗುತ್ತೆ ಸ್ವೆಟ್, ಹಂಗೆ ಇದಕ್ಕಿದ್ದಂಗೆ ಸ್ಟಾರ್ಟ್ ಆಗ್ಬಿಡುತ್ತೆ.
ಡಾಕ್ಟರ್ ಹತ್ರ ಎಲ್ಲ ತೋರ್ಸಿದ್ರೆ ಏನಿಲ್ಲ, ಅದೇನ್ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾರೆ. ಮೊನೋಪಾಸ್ ಇದು ಅಂತಾರೆ. ಅವ್ರಿಗೆ ಯೂಟ್ರಸ್ ಆಪರೇಷನ್ ಆಗಿದೆ 2 ವರ್ಷದ ಹಿಂದೆ. ಹಾ 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 ಅಮ್ಮ, ಏನಾಗುತ್ತೆ ಅಂತ ಹೇಳಿದ್ರೆ, ಈ ಮೆನೋಫಾಸ್ ಸಂದರ್ಭದಲ್ಲಿ ಆ ಈ ಮಲ್ಟಿ ಏನು ಆರ್ಗನ್ಸ್ಗಳಿದಾವಲ್ಲ, ಅವುಗಳಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನ್ ಇಂಬ್ಯಾಲೆನ್ಸ್ ಆದಾಗ ಸ್ವಲ್ಪ ದಿವಸಗಳ ಕಾಲ, ಒಂದು 5-6 ವರ್ಷಗಳ ಕಾಲ ಈ ರೀತಿ ಆಗತ್ತೆ. ತುಂಬಾ ಬೆವರು ಬರುವಂತದ್ದು, ಮತ್ತೆ ಕೈ ಕಾಲುಗಳ ಹಸ್ತಗಳಲ್ಲಿ ಮತ್ತು ಪಾದಗಳಲ್ಲಿ ಬೆವರು ಬರುವಂತದ್ದು, ಇದೆಲ್ಲ ಆಗತ್ತೆ. ಆದ್ರೆ ಅದಕ್ಕೋಸ್ಕರ ನೀವೇನು ಅಷ್ಟೇನು ವ್ಯಸನ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ನೋಡಿ, ಪೃಥ್ವಿ ಮುದ್ರೆ ಅಂತ ಹೇಳ್ತೀವಿ. ಉಂಗುರದ ಬೆರಳಿನ ತುದಿಯನ್ನ ಹೆಬ್ಬೆರಳಿನ ತುದಿಗೆ ಇಟ್ಟು ಈ ರೀತಿ ಧ್ಯಾನವನ್ನ ಮಾಡ್ತಾರಲ್ಲ, ಮೆಡಿಟೇಷನ್ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಈ ರೀತಿ ಈ ಮುದ್ರೆಯನ್ನ ಹಾಕೊಂಡು ಕೂತ್ಕೊಂಡು ಧ್ಯಾನ ಮಾಡೋದ್ರಿಂದ ಆ ಒಂದು ಸಮಸ್ಯೆಯನ್ನು ಹೋಗಲಾಡಿಸ್ಕೋಬಹುದು. ರೈಟ್. ದೊಡ್ಡೇಗೌಡರೇ ಮಾತಾಡಿ. ದೊಡ್ಡೇಗೌಡರೇ, ರೈಟ್. ಅವ್ರ ಇಲ್ಲ ಸರ್, ಅನ್ಮ್ಯೂಟ್ ಆಗಿಲ್ಲ. ನಮಸ್ಕಾರ, ಹೇಳಿ. ಹಲೋ ಸರ್. ಸ್ವಾಮೀಜಿ ಅವರೇ ನಮಸ್ತೆ. ನಂಗೆ ತುಂಬಾ ಮಾತಾಡ್ತವ್ರು. ನೀವು ಸಂಧ್ಯಾರಾಣಿ ಅವರೇ, ನೀವು ಮ್ಯೂಟ್ ಆಗ್ಬಿಟ್ರಿ, ಅದಕ್ಕೆ ಮಾತಾಡಿ. ಮ್ಯೂಟ್ ಆಗಿಲ್ಲ ಸರ್. ನಿಮ್ಮದ್ ಕೇಳಿಸ್ಕೊಂಡವಾಗ ನೀವು ಧ್ವನಿ ಮಾಡ್ಬೇಕು. ಈಗ ಮಾತಾಡಿ. ನೆಟ್ ಇಶ್ಯೂ ಇದೆ ಸರ್. ಸರ್, ಅದಕ್ಕೆ ಏನ್ ಮಾಡೋದು ಪ್ರಾಬ್ಲಮ್ಗೆ? ಏನಕ್ಕೆ ಹೇಳಿ? ಹಲೋ. ಹೇಳಿ. ಅದೇ ಸರ್, ಈ ಪ್ರಾಬ್ಲಮ್ಗೆ ರೆಮಿಡಿ ಹೇಳ್ತಾ ಇದ್ರಲ್ಲ ಸರ್, ಇನ್ನೊಂದ್ಸರ್ತಿ ಹೇಳಿ ಸರ್. ಅದು ನೆಟ್ ಇಶ್ಯೂ ಆಗಿದೆ. ಆಯ್ತು. ನೋಡಿ, ಹೀಗೆ ಪೃಥ್ವಿ ಮುದ್ರೆಯನ್ನು ಇಟ್ಕೊಳ್ಳೋದು, ಈ ಮುದ್ರೆಯನ್ನು ಇಟ್ಕೊಂಡು ಧ್ಯಾನ ಮಾಡೋದು, ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ಮಾಡಿದ್ದೆ ಆದ್ರೆ ಅದು ನಿರಂತರವಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಹೌದಾ ಸರ್? ಸುಸ್ತೇನು ಇರಲ್ಲ ಅಂತೆ ಸರ್ ಅವರಿಗೆ? ಅದು ನೋಡಿ, ಹೇಳಿದ್ನಲ್ಲ ನಾನು, ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗ್ತಕ್ಕಂಥದ್ದು ಇದು ಸಮಸ್ಯೆ. ಯಾವಾಗ ಈ ಮೆನೋಫಾಸ್ ಸಂದರ್ಭ ಬರುತ್ತೆ, ಬೇರೆಯವ್ರು ಯಾರೋ ಮಾತಾಡ್ತಾ ಇದ್ದಾರೆ. ಮೆನೋಫಾಸ್ ಸಂದರ್ಭದಲ್ಲಿ ಉಂಟಾಗ್ತಕ್ಕಂತ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಈ ಒಂದು ಸಮಸ್ಯೆ ಉಂಟಾಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಚಕ್ರಮುನಿ ಸೊಪ್ಪು, ಹಿಂದೆ ನಾನು ಒಮ್ಮೆ ತೋರಿಸಿದ್ದೆ. ಚಕ್ರಮುನಿ ಸೊಪ್ಪನ್ನ ಆಹಾರದಲ್ಲಿ ಬಳಸುವಂತದ್ದು, ಮತ್ತೆ ಮುದ್ರೆಗಳಲ್ಲಿ ಈ ಪೃಥ್ವಿ ಮುದ್ರೆಯನ್ನ ಮಾಡುವಂತ, ಇಷ್ಟನ್ನ ಮಾಡಿದ್ರೆ ಈ ಒಂದು ಸಮಸ್ಯೆಯನ್ನು ಹೋಗ್ಲಾಡಿಸ್ಬೋದು. ಓಕೆ, ನಮಸ್ತೆ. ಹೀಗೆ ದೊಡ್ಡೇಗೌಡರ ಮಾತಾಡಿ. ಗುರುಗಳೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಇದು ಸರ್, ಗಂಟ್ಲು ನೋವಿಗೆ ಏನ್ ಮಾಡ್ಬೇಕು? ಶ್ರೀಕರ ಆಮೋದಿನಿ ಅಂದ್ಬಿಟ್ಟು ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾತ್ರೆಗಳು ಸಿಗ್ತವೆ. ಶ್ರೀಕರ ಆಮೋದಿನಿ ಅಂತನಾ? ಶ್ರೀಕರ ಆಮೋದಿನಿ ಅಂತ. ಸರಿ ಸರಿ. ಅದನ್ನ ತಂದು ಇಟ್ಕೊಂಡು ಸುಮ್ನೆ ಕೂತಿದ್ದಾಗ ನಿಂತಿದ್ದಾಗ 1-2 ಕಾಳನ್ನ ಬಾಯಿಗೆ ಹಾಕೊಂಡು ಅದರ ರಸವನ್ನ ಕುಡಿತಾ ಹೋಗೋದು. ಪೆಪ್ಪರ್ಮೆಂಟ್ ಚಾಕ್ಲೇಟ್ ತಿಂತೀವಲ್ಲ ಹಾಗೆ. ಮತ್ತೆ ಇದು ರೆಡಿಮೇಡ್ ಇಲ್ಲ, ನೀವು ನಮ್ಮ ಮನೆ ಸುತ್ತಮುತ್ತ ವೀಳ್ಯದೆಲೆ ಬೆಳ್ಕೊಂಡಿದೀವಿ ಅಂತ ಇದ್ರೆ, ವೀಳ್ಯದೆಲೆ, ಅದು ನಾಟಿ ವೀಳ್ಯದೆಲೆ ಆಗ್ಬೇಕು. ಒಂದು ವೀಳ್ಯದೆಲೆ, 1-2 ಕಾಳು ಮೆಣಸು, 1 ಅಥವಾ 2 ಲವಂಗ, 1-4 ಯಾಲಕ್ಕಿ ಕಾಳು, ಇವಿಷ್ಟನ್ನು ಬಾಯಿಗೆ ಹಾಕೊಂಡು ರಾತ್ರಿ ಊಟ ಮಾಡಿ ಮಲಗುವಾಗ ಅಗದು ಅದರ ರಸವನ್ನ ಕುಡಿದುಕೊಂಡು ಮಲಗೋದು. ಈ ತರ 3-4 ದಿನ ಮಾಡಿದ್ರೆ ನಿಮ್ಮ ಗಂಟ್ಲು ನೋವು ಸಮಸ್ಯೆ ಹೊರಟೋಗುತ್ತೆ. ಮತ್ತೆ ನಿಮ್ಗೆ ರೆಡಿಮೇಡ್ ಮೆಡಿಸಿನ್ ಅಂದ್ರೆ ಶ್ರೀಕರ ಆಮೋದಿನಿ, ಮತ್ತೆ ಭಾವನಾ ಶುಂಠಿ ಅಂತ ಒಂದ್ ಸಿಗತ್ತೆ.
ಭಾವನಾ ಶುಂಠಿ ಅಂತ. ಭಾವನಾ ಶುಂಠಿ ಅಂತ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್ ನಲ್ಲಿ ಸಿಗುತ್ತೆ. ಓಕೆ ಓಕೆ. ಅದನ್ನ ತಂದಿಟ್ಕೊಂಡು ಊಟ ಆದ್ಮೇಲೆ ಒಂದ್ ಪೀಸನ್ನ ಭಾವನಾ ಶುಂಠಿ ಪೀಸನ್ನ ಹಾಕೊಂಡು ಅದ್ರ ರಸವನ್ನ ಕುಡಿತಾ ಹೋದ್ರೆ ನಿಮ್ಮ ಗಂಟಲು ನೋವಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮತ್ತೆ ಇವೆರಡನ್ನ ಯಾವುದು ಶ್ರೀಕರ ಆಮೋದಿನಿ ಮತ್ತೆ ಭಾವನಾ ಶುಂಠಿ ಇವನ್ನ ಬಳಸೋದ್ರಿಂದ ಉಪಯೋಗ ಮಾಡೋದ್ರಿಂದ ನಿಮ್ಗೆ ಎಸಿಡಿಟಿ ಕೂಡ ಬರೋದಿಲ್ಲ. ಅಂದ್ರೆ ಏನ್ ತೊಂದ್ರೆ ಇಲ್ಲ, ಬಳಸ್ಬೋದು ಡೈಲಿ. ಡೈಲಿ ಬಳಸ್ಬೋದು, ಯಾರ್ ಬೇಕಾದ್ರೂ ಬಳಸ್ಬೋದು ಅದನ್ನ. ಸರಿ ಸರಿ ಸರ್. ಆರೋಗ್ಯ ಚೆನ್ನಾಗಿರುವವರು ಬಳಸ್ಬೋದು. ಓಕೆ. ಥ್ಯಾಂಕ್ ಯು ಸರ್. ಓಕೆ. ರೇಣುಕಾ ಅವ್ರೆ ಮಾತಾಡು. ರೇಣುಕಾ ಅವ್ರೆ. ನಮಸ್ತೆ ಗುರುಜಿ. ನಮಸ್ತೆ ಹೇಳಿ. ಏನ್ ತೆಂಗಿನ ಮರ ಅಡಿ ಊಟ ಹುಟ್ಟಿದಿರಿ? ಬೆಂಗಳೂರಲ್ಲಿದ್ವಿ, ಊರಿಗೆ ಬಂದ ಕಾರಣ ಇಲ್ಲಿ ಪ್ರಕೃತಿ ಮಡಿಯಲ್ಲಿ ಕೂತ್ಕೊಂಡು ನಿಜವಾಗಿ ಬಹಳ ಅದ್ಭುತ. ಗುರುಜಿ, ಮೊದಲನೇದಾಗಿ ಕಬೀರ್ ದೋಹೆ ಅದನ್ನ ಹೇಳ್ತಾ ಅದ್ರ ವಿವರಣೆ ಕೊಡ್ತಾ ನೀವು ಮನೆ ಮದ್ದು ಎಲ್ಲ ಸಾಕಷ್ಟು ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಖುಷಿಯಾಗಿದೆ ಗುರುಜಿ. ನನ್ನ ಪ್ರಶ್ನೆ ಬಂದು, ಈಗ ಕಿವಿಗೆ ಸಂಬಂಧಪಟ್ಟಂಗೆ ಮನೆ ಮದ್ದುಗಳನ್ನ ಹೇಳಿದ್ರಿ, ಆದ್ರೆ ಸಾಕಷ್ಟು ಜನಗಳು ಏನು ಅಂತ ಅಂದ್ರೆ ಈ ಕಿವಿಗೆ ಸಂಬಂಧಪಟ್ಟಂತೆ ಕಣ್ಣಿಗೆಲ್ಲ ಡಾಕ್ಟರ್ ಹತ್ರ ಅಲ್ಲೇ ಹೋಗಿ ನಾವು ಮೆಡಿಸಿನ್ಸ್ ತಗೋಬೇಕು, ಡ್ರಾಪ್ಸ್, ಇದರಿಂದಲೇ ಅದೆಲ್ಲ ಹರಳೆಣ್ಣೆ ಹಾಕ್ಬಾರ್ದು, ಅದಾಕ್ಬಾರ್ದು, ಉಪ್ಪು ನೀರ್ ಹಾಕ್ಬಾರ್ದು ಅಂತೆಲ್ಲ ಇದಿದಾವೆ. ಆದ್ರೆ ಗುರುಜಿ ಇವತ್ತು ನೀವೇನ್ ತಿಳಿಸ್ಕೊಟ್ರಿ ಅದನ್ನೆಲ್ಲ ಮಾಡ್ತಾ ಹೋದ್ರೆ ನಿಜವಾಗ್ಲೂ ಗುರುಜಿ ಎಷ್ಟು ಒಳ್ಳೆ ಒಂದು ಉತ್ತಮವಾದ ಔಷಧಿಯನ್ನು ಹೇಳ್ಕೊಟ್ಟಿದ್ದೀರಾ. ಇದನ್ನ ಪಾಲಿಸ್ಬೋದಲ್ವಾ ಗುರುಜಿ? ಖಂಡಿತ ಮಾಡಿ ಏನಾಗಲ್ಲ ಗುರುಜಿ. ಈಗ ಶುಗರ್, ಮಧುಮೇಹ ಅಂತ ಏನ್ ಹೇಳ್ತಾರೆ, ಅದು ಹೆಚ್ಚಿಗೆ ಪ್ರಮಾಣದಲ್ಲಿ ಸ್ವಲ್ಪ ಏಜ್ ಆಗಿರುತ್ತೆ, ಅವ್ರಿಗೆ ಶುಗರ್ ಇಮಿಡಿಯೇಟ್ ಆಗಿ ಅವಾಗ ಆಗ್ತಾ ಇರುತ್ತೆ. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಇಲ್ಲದಾಗ ಅಂತ ಒಂದು ಪ್ರಶ್ನೆ. ಅವ್ರನ್ನ ಕೂರ್ಸ್ಕೊಂಡು ಧ್ಯಾನ ಮಾಡಕ್ ಹೇಳಿ. ಮೆಡಿಟೇಷನ್ ಈಸ್ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ ನೋಡಿ. ಧ್ಯಾನಕ್ಕೆ ಕೂತಾಗ ಅವರು, ನಾವು ನಮ್ಮ ಧ್ಯಾನ ಪ್ರಕ್ರಿಯೆಯಲ್ಲಿ ಸುಮ್ಮನೆ ಈಗ ಇಟ್ಕೊಳ್ಳಿ ಅಂತ ಹೇಳ್ತೀವಲ್ವಾ, ಅದಕ್ಕೆ ಅವ್ರಿಗೆ ಸ್ವಲ್ಪ ಸ್ಪೆಸಿಫಿಕ್ ಆಗಿ ಈ ಅಪಾನ ಮುದ್ರೆಯನ್ನ ಮಾಡಿಕೊಂಡು ಅವ್ರಿಗೆ ಧ್ಯಾನ ಮಾಡ್ಲಿಕ್ಕೆ ಹೇಳಿ. ಖಂಡಿತವಾಗಿ ಸರಿ ಹೋಗುತ್ತೆ. ಮತ್ತೆ ಅವ್ರಿಗೆ ಮಾನಸಿಕವಾಗಿ ನನಗೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದು ಬಿಡ್ಬೇಕು. ಅವ್ರ ತಲೆಯಿಂದ ಮೊದಲು ಅದನ್ನ ತೆಗಿಬೇಕು, ಮನಸ್ಸಿನಿಂದ. ಎಲ್ಲಿ ತನಕ ನಾವು ನನ್ನ ಸಕ್ಕರೆ ಕಾಯಿಲೆ ಇದೆ ಅಂತ ಅನ್ಕೊಳ್ತಾ ಇರ್ತೀವಿ, ಅದು ನಮ್ಮನ್ನ ಕಾಡ್ತಾ ಹೋಗುತ್ತೆ, ನಮ್ಮನ್ನೇ ತಿಂದ್ಬಿಡುತ್ತೆ ಭೂತದಂತೆ. ಆದ್ರಿಂದ ಶಾಂತವಾಗಿರೋದಕ್ಕೆ ಹೇಳಿ, ಟೆನ್ಷನ್ ಮಾಡ್ಕೋಬಾರ್ದವ್ರು, ಆನಂದವಾಗಿ ಕಾಲ ಕಳೀಲಿ, ಧ್ಯಾನ ಮಾಡ್ಲಿ, ಆಹಾರ ವಿಹಾರವನ್ನ ಚೆನ್ನಾಗಿ ಮಾಡ್ಲಿ, ಮತ್ತೆ ಸ್ವಲ್ಪ ವಾಕ್ ಮಾಡಿಸಿ. ಇದನ್ನೆಲ್ಲ ಮಾಡೋದ್ರಿಂದ ಖಂಡಿತವಾಗಿ ಸರಿ ಹೋಗುತ್ತೆ. ಮತ್ತೆ ಈಗ ನಾನೇನು ರೆಮಿಡಿ ಹೇಳಿದ್ದೀನಿ ಇವನ್ನ ಅವ್ರು ಸ್ವಲ್ಪ ಪಾಲನೆ ಮಾಡಿದ್ರೆ ಆಯ್ತು. ಏಜ್ ಆದವರು ಅಷ್ಟಾಗಿ ಯೋಗ, ಈ ಮುದ್ರೆಗಳು ಏನು ಹೇಳ್ಕೊಟ್ಟಿದ್ದೀರಿ ಇವತ್ತು ಮನೆ ಮದ್ದು, ಅದ್ರ ಕಡೆ ಅಷ್ಟು ಗಮನ ಇರೋದಿಲ್ಲ, ಅರ್ಥ ಮಾಡ್ಕೊಳ್ಳೋಕೆ ತುಂಬಾ. ಈಗ ಶುಗರ್ ನಿಲ್ಲಾದಾಗ ತಕ್ಷಣ ಅಂತ ಹೇಳಿದ್ರಿ ಗುರುಜಿ, ಅಪಾನ ವಾಯುಮುದ್ರೆ ಇದು ಮಾಡಕ್ ಹೇಳಿದ್ರಿ. ಅವ್ರಿಗದು ಗೊತ್ತಾಗೋದಿಲ್ಲ, ಸೇವನೆ ಮಾಡ್ಬೇಕು ಅಂತ ಅನಿಸ್ತಿರುತ್ತೆ ಸಿಹಿ ಪದಾರ್ಥ. ಏನ್ ಮಾಡಬಹುದು? ಯಾವ ಶುಗರ್ ನಿಲ್ಲಾದಾಗ ಕಡ್ಡಾಯವಾಗಿ ಅವ್ರಿಗೆ ಒಂದಿಷ್ಟು ಕಲ್ಲು ಸಕ್ಕರೆ ತಿನ್ನಿಸ್ಬೇಕು. ಮತ್ತೆ ಚಾಕ್ಲೇಟ್ ಯಾವಾಗಲೂ ಅವ್ರು ಜೇಬಿನಲ್ಲಿ ಇಟ್ಕೊಂಡಿರ್ಬೇಕು. ಹೊರಗಡೆ ಎಲ್ಲೇ ಹೋಗ್ಲಿ ಎಲ್ಲೇ ಬರ್ಲಿ ಚಾಕ್ಲೇಟ್ ಅಥವಾ ಒಂದಿಷ್ಟು ಕಲ್ಲು ಸಕ್ಕರೆಯನ್ನ ಅವರು ಸದಾ ಜೇಬಿನಲ್ಲಿ ಇಟ್ಕೊಂಡಿರ್ಬೇಕು. ಅದನ್ನ ಅವ್ರಿಗೆ ತಿಳಿಸಿ. ಶುಗರ್ ಡೌನ್ ಆಯ್ತಾ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ತಕ್ಷಣ ಒಂಚೂರು ಕಲ್ಲು ಸಕ್ಕರೆ ಬಾಯಿಗೆ ಹಾಕೋಬೇಕು. ಇದನ್ನ ಮಾಡ್ಕೊಂಡು ಅವರು ಮೇಂಟೈನ್ ಮಾಡ್ಬೇಕು. ಗುರುಜಿ, ಇನ್ಸುಲಿನ್, ಅದೇ ಈಗ ನಾನು ಹೇಳಿದ್ನಲ್ಲ, ಅದೇ ವ್ಯಕ್ತಿಗಳು ಇನ್ಸುಲಿನ್ ನ ತಗೊಳ್ತಾ ಇರ್ತಾರೆ. ನಿಜವಾಗ್ಲೂ ಗುರುಜಿ ಇದೊಂದು ಬೇಜಾರದ ವಿಚಾರ. ನೋಡಿದ್ರೆ ಏನಾದ್ರೂ ಒಂದು ಪರಿಹಾರ ಮಾಡ್ಕೋಬಹುದಲ್ಲ ಅನ್ನೋದಾದ್ರೆ ಏನ್ ಮಾಡ್ಬೋದು ಅದರಿಂದ ದೂರ ಬರೋದಕ್ಕೆ?
ಬೆಳಗ್ಗೆ ಸಂಜೆ ಅದೇ 2 ಈಗ ಟೈಮ್ ಅದೇ ಈಗ ನಾನು ಹೇಳಿದ್ನಲ್ಲ, ಈ ರೆಮಿಡಿಗಳನ್ನ ಅವರು ಫಾಲೋ ಮಾಡಿದ್ದೆ ಆದ್ರೆ ಖಂಡಿತವಾಗಿ ಸರಿಪಡಿಸ್ಕೊ. ಇನ್ಸುಲಿಂದ ಹೊರ ಬರಬಹುದಾ ಸ್ವಾಮಿ? ಇನ್ಸುಲಿನ್ ಬರ್ಬೋದು. ಪೂರ್ಣ ಹೊರ ಬರೋಕ್ ಆಗೋದಿಲ್ಲ, ಮೇಂಟೈನ್ ಮಾಡ್ಕೋಬಹುದು. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮವನ್ನ ತಪ್ಪಿಸ್ಕೋಬಹುದು. ಯಾಕೆಂದ್ರೆ ಒಂದ್ಸತಿ ಅದು ಒಳಗಡೆ ಬಂದ್ಬಿಟ್ಮೇಲೆ ಈ ಹೆಂಡ್ತಿನ ಕಟ್ಕೊಂಡಂಗೆ. ಯಾಕೆಂದ್ರೆ ಹೆಂಡ್ತಿಗ್ ತಾಲಿ ಕಟ್ಬಿಟ್ಮೇಲೆ ಅವಳು ಆ ಜನ್ಮ, ನಾವ್ ಈ ಜನ್ಮದಲ್ಲಿ ಇರೋ ತನಕ ಹೇಗ್ ನಮ್ ಜೊತೆ ಇರ್ತಾಳೋ ಹಾಗೆ ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಒಂದ್ಸತಿ ನಮ್ ಜೊತೆ ಬಂದ್ಬಿಟ್ರ ಮೇಲೆ ಹೆಂಡ್ತಿ ತರ ಬಿಟ್ಟು ಹೋಗೋದಿಲ್ಲ. ಈ ಮಿಕ್ಕವೆಲ್ಲ ಇದಾವಲ್ಲ, ಇವು ಮೊಬೈಲ್ಗಳ ತರ ಇತ್ತೀಚೆಗೆ ಬಂದಿದಾವಲ್ಲ ಮೊಬೈಲ್ಗಳು, ಒಂದ್ 6 ತಿಂಗಳಿರ್ತವೆ, ಕೆತ್ತೋಯ್ತವೆ, ಅಥವಾ ಇನ್ನೆಲ್ಲ ಬಿದ್ದೋಗ್ತವೆ, ಮುಗೀತ ಅಷ್ಟೇ. ಇದು ಹೆಂಡ್ತಿ ಅಂದ್ರೆ ಒಂದು ಲ್ಯಾಂಡ್ ಲೈನ್ ಇದ್ದಂಗೆ, ನಿರಂತರ ಒಂದ್ಸತಿ ನಾವು ಕನೆಕ್ಟ್ ಮಾಡ್ಕೊಂಡ್ಬಿಟ್ಮೇಲೆ ಪರ್ಮನೆಂಟ್. ಹಾಗೆ ಈ ಸಕ್ಕರೆ ಕಾಯಿಲೆ ಈ ರೀತಿ. ಆದ್ರಿಂದ ಇದು ಬಂದ್ಮೇಲೆ ಹೆಂಡ್ತಿನ ನಾವ್ ಹೆಂಗೆ ನಿಭಾಯಿಸ್ಕೊಂಡು ಅವಳು ಬೇಕು ಬೇಡಗಳನ್ನ, ಅವಳಿಗೆ ಏನ್ ಬೇಕು ಅದನ್ನ ಒದಗಿಸ್ಕೊಂಡು ನಾವು ಹೋಗ್ತೀವೋ, ಹಾಗೆ ಈ ಸಕ್ಕರೆ ಕಾಯಿಲೆಯನ್ನ ಸರಿಪಡಿಸ್ಕೊಳ್ಳೋದಿಕ್ಕೆ ನನ್ನ ಆಹಾರ ವಿಹಾರ ಹೇಗಿರ್ಬೇಕು, ನನ್ನ ಆಚರಣೆ ಹೇಗಿರ್ಬೇಕು, ಇದನ್ನ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ಪ್ರಜ್ಞಾಪೂರ್ವಕವಾಗಿ ಧ್ಯಾನ, ಹೇಳಿದ್ನಲ್ಲ, ಮೆಡಿಟೇಷನ್ ಈಸ್ ಬೆಸ್ಟ್ ಮೆಡಿಸಿನ್ ಫಾರ್ ಆಲ್ ಡಿಸೀಸ್ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ BP ಮತ್ತು ಸಕ್ಕರೆ ಕಾಯಿಲೆ ಇವೆರಡಕ್ಕೆ ಅತ್ಯಂತ ಉತ್ತಮವಾದ ಚಿಕಿತ್ಸಾತ್ಮಕ ಔಷಧಿ ಅಂತ ಹೇಳಿದ್ರೆ ಧ್ಯಾನ ಮತ್ತೆ ಮುದ್ರೆಗಳು ಮಾಡಕ್ ಹೇಳಿ ಅವ್ರಿಗೆ. ವಿಚಾರ ಏನು ಅಂತಂದ್ರೆ ಗುರುಜಿ, ಮಧುಮೇಹ ಅಂದ್ರೆ ಸಾಮಾನ್ಯರಿಗಿಂತ ಹೆಚ್ಚು ಅವ್ರಿಗೆ ಆಯುಷ್ಯ ಇದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಂಟ್ರೋಲ್ ಆಗಿರ್ತಾರೆ. ಈಗ ಹೇಳಿದ್ರಿ, ಆದ್ರೆ ಇದನ್ನ ಕಂಟ್ರೋಲ್ ಆಗಿ ಇಟ್ಕೋಬಹುದು. ಯಾಕೆಂದ್ರೆ ನಾವು ಹುಷಾರಾಗಿ ಆಹಾರ ವಿಹಾರ ಎಲ್ಲ ಇಟ್ಕೊಳ್ಳೋದ್ರಿಂದ ಕಂಟ್ರೋಲ್ ಆಗಿರೋದ್ರಿಂದ ಆಯುಷ್ಯ ಹೆಚ್ಚೆ ಆಗುತ್ತೆ. ಆದ್ರೆ ಸಾಮಾನ್ಯರು ಏನೇ ಮಾಡ್ತಾ ಇರ್ತಾರೆ. ಇದು ಖುಷಿ ವಿಚಾರ ಗುರುಜಿ. ನಿಜ. ಯಾಕೆಂದ್ರೆ ನಮ್ಮಲ್ಲಿ ನಾನು ಮದ್ದೂರಿನಲ್ಲಿದ್ದೆ ಅವಾಗ, 75-80 ವರ್ಷದ ಒಬ್ಬರು ಲೇಡಿ ಬರ್ತಿದ್ರು ಮೆಡಿಟೇಷನ್ ಕ್ಲಾಸ್ಗೆ, ಅಭ್ಯಾಸಕ್ಕೆ. ನಾವು ಪ್ರತಿ ಶುಕ್ರವಾರ ಒಂದು ಸತ್ಸಂಗದ ರೀತಿಯಲ್ಲಿ ಮಾಡಿ, ಭಜನೆ ಮಾಡಿ, ಒಂದಷ್ಟು ಯಾರಾದ್ರೂ ಒಬ್ರು ಒಂದಿಷ್ಟು ಸ್ವೀಟೋ ಏನೋ ಒಂದು ತಿಂಡಿ ಮಾಡ್ಕೊಂಡು ಬರೋರು, ಎಲ್ರು ಹಂಚ್ಕೊಂಡು ತಿನ್ನೋರು ಪೂಜೆ ಮಾಡಿ. ಅವಾಗ ಅಯ್ಯಮ್ಮ ಯಾವುದೇ ಭೇದವನ್ನ ಮಾಡದೆ ಆರಾಮಾಗಿ ತಿಂತಿದ್ರು. ಸುನಂದಕ್ಕವ್ರೆ, ನೀವು ಸಕ್ಕರೆ ಕಾಯಿಲೆ ಇದೆ ಅಂತ ಹೇಳ್ತೀರಿ, ಹೆಂಗ್ ತಿಂತಾ ಇದೀರಿ ಇದನ್ನೆಲ್ಲ ಅಂದ್ರೆ, ಅಯ್ಯೋ ಅಣ್ಣವ್ರೆ ಬಂದೆ ಹೋಯ್ತದೆ, ಅದಕ್ಕೆ ಯಾಕೆ ತಿಂದ್ಬಿಡ್ತೀನಿ, ಮನೆಗೆ ಹೋಗಿ ಒಂದ್ ಮಾತ್ರೆ ಬಾಯಿಗೆ ಹಾಕೋತೀನಿ ಅಷ್ಟೇ. ನೋಡಿ, ಎಷ್ಟು ಆ ಕಾಯಿಲೆ ಬಗ್ಗೆ ನಾವ್ ಎಷ್ಟು ನಿರ್ಲಕ್ಷ್ಯವನ್ನ ವಹಿಸ್ತೀವಿ, ಅಷ್ಟೇ ಆ ಕಾಯಿಲೆಗೆ ನಾವು ಬೇಜಾರಾಗ್ಬಿಟ್ಟು ನಮ್ಮಿಂದ ಹೊರಟೋಗ್ಬಿಡುತ್ತೆ. ಆ ಕಾಯಿಲೆನ ನಾವ್ ಯಾವಾಗ ಪ್ರೀತಿ ಮಾಡಕ್ ಹೋಯ್ತೀವಿ, ನನ್ನ ಸಕ್ಕರೆ ಕಾಯಿಲೆ ಇದೆ, ನನ್ನ ಸಕ್ಕರೆ ಕಾಯಿಲೆ ಇದೆ ಅಂತ ಜಪ ಮಾಡ್ತಾ ಹೋಗ್ತೀವಿ, ಅದನ್ನ ನಮ್ಮ ಮೇಲೆ ಸವಾರಿ ಮಾಡಕ್ ಶುರು ಮಾಡುತ್ತೆ. ಅದಕ್ಕೆ ನಾವು ಉದಾಸೀನ ಮಾಡ್ಬೇಕ ಆ ಕಾಯಿಲೆ ಬಗ್ಗೆ. ಮತ್ತೆ ನನ್ನ ಆಹಾರ ವಿಹಾರ, ನನ್ನ ಆಚಾರ ವಿಚಾರಗಳು, ಇದನ್ನ ಸ್ವಲ್ಪ ಸರಿಪಡಿಸ್ಕೊಂಡು ಆಚರಣೆ ಮಾಡ್ಕೊಂಡವ್ರೆ ತೊಂದ್ರೆ ಇಲ್ಲ. ಓಕೆ, ಗಂಗಾ ಶೆಟ್ಟಿ ಅವರು ಇದ್ದಾರೆ. ಕೊನೆ ಪ್ರಶ್ನೆ ತಗೊಂಡು ಸರ್, ಗಂಗಾ ಶೆಟ್ಟಿ. ನಮಸ್ತೆ ಸರ್. ನಮಸ್ತೆ ಹೇಳಿ. ಸರ್, ತುಂಬಾ ಚೆನ್ನಾಗಿತ್ತು ಇವತ್ತು ಕಾರ್ಯಕ್ರಮ. ಮನೆ ಮದ್ದುಗಳು ತುಂಬಾ ಚೆನ್ನಾಗಿ ಬಂತು ಇವತ್ತು. ಅಂದ್ರೆ ಎಲ್ರಿಗೂ ಒಂದು ತುಂಬಾ ಸರಳವಾಗಿತ್ತು ಇವತ್ತಿನ ಮನೆ ಮದ್ದು ಕಾರ್ಯಕ್ರಮದಲ್ಲಿ. ನೀವು ಹೇಳಿರುವಂತ ಎಲ್ಲ ಉಪಾಯಗಳನ್ನು ಖುಷಿಯಿಂದ ಮಾಡ್ಬೋದು ಸರ್ ಎಲ್ರು. ಅದ್ರಲ್ಲಿ ಸರ್ ನಂದೊಂದು ಸಣ್ಣ ಸಜೆಷನ್ ಅಂತ ಅಂದ್ರೆ, ನೀವು ಏನು ಇದ್ರ ಸೊಪ್ಪು ಯಾವ್ದು ಅಂದ್ರೆ ಆ ದರ್ಬೆಯನ್ನ ಹೇಳಿದ್ರಲ್ಲ ಸರ್, ಗರಿಕೆ ಹುಲ್ಲು ಸರ್. ಗರಿಕೆ ಹುಲ್ಲು ಇದೆಯಲ್ಲ, ಅದು ನಮ್ಮ ಕೊಲೆಸ್ಟ್ರಾಲ್ ಇಳಿಸೋದಕ್ಕೂ ಸರ್ ತುಂಬಾ ಉಪಯೋಗಕ್ಕೆ ಬರ್ತದೆ. ಅದು ಖಂಡಿತ ಹೌದು. 16 ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು ಗರಿಕೆ ರಸದಿಂದ. ಹೌದು ಸರ್. ಇದು ಅಷ್ಟು ಉಪಯೋಗಕ್ಕೆ ಬಂದ್ರು ಸರ್, ಅದ್ರಲ್ಲೂ ಒಂದು ಮೈನಸ್ ಪಾಯಿಂಟ್ ಇದೆ. ಏನಂತ ಅಂದ್ರೆ ಅದು ತುಂಬಾ ಹೀಟ್ ಆಗಿರುವಂತಹದ್ದು ಸರ್. ಅದನ್ನ ತಗೊಂಡ್ವಿ ಅಂತ ಅಂದ್ಮೇಲೆ ನಾವು ತುಂಬಾ ನೀರು ಸೇವನೆಯನ್ನ ಮಾಡ್ಬೇಕಾಗ್ತದೆ ಸರ್ ಅಲ್ಲಿ. ಅದಕ್ಕೆ ನೋಡಿ, ನಾನು ಹೇಳ್ದೆ, ಗರಿಕೆ ರಸವನ್ನ ಸೇವನೆ ಮಾಡುವಾಗ ಅದರಲ್ಲಿ ಸೆಲ್ಯುಲೋಸ್ ಅಂತಕ್ಕಂಥದ್ದಿರುತ್ತೆ,
ನಮ್ಮ ಜೀರ್ಣಾಂಗಗಳನ್ನ ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕ್ ಆಗೋದಿಲ್ಲ. ಆಗ ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗತ್ತೆ. ಆ ಕಾರಣಕ್ಕೋಸ್ಕರ ನಿಂಬೆ ರಸವನ್ನ ಸೇರಿಸ್ಕೋಬೇಕು ಅಂತ ಹೇಳಿದೆ. ನಿಂಬೆ ರಸವನ್ನ ಅದಕ್ಕೆ ಸೇರಿಸಿದಾಗ ಆ ಉಷ್ಣತೆಯ ಇದನ್ನ ತಗ್ಸುತ್ತೆ, ತಂಪುಗೊಳಿಸುತ್ತೆ, ಸುಲಭವಾಗಿ ಜೀರ್ಣವಾಗತ್ತೆ. ಹೌದು ಸರ್. ಮತ್ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ, ಈ ಗರಿಕೆ ರಸವನ್ನ ಸೇವನೆ ಮಾಡೋದ್ರಿಂದ 16 ಕಾಯಿಲೆಗಳನ್ನ ಗುಣಪಡಿಸ್ಕೋಬಹುದು ಅಂತ ಒಂದ್ ಕಡೆ ಹೇಳ್ತಾರೆ. ಆದ್ರಿಂದ ಗರಿಕೆ ರಸವನ್ನ ಸೇವನೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ. ಆದ್ರೆ ಅದನ್ನ ಸರಿಯಾದ ಕ್ರಮದಲ್ಲಿ ಬಳಸ್ಬೇಕು. ಉಪ್ಪು ನೀರಿನಲ್ಲಿ ಚೆನ್ನಾಗಿ ನೆನೆಸ್ಬೇಕು ಅರ್ಧ ಗಂಟೆ, ಆಮೇಲೆ ಚೆನ್ನಾಗಿ ಶುದ್ಧವಾದ ನೀರಲ್ಲಿ ಒಂದ್ಸತಿ ತೊಳಿಬೇಕು, ಆಮೇಲೆ ಅದನ್ನ ಬಳಕೆ ಮಾಡ್ಬೇಕು. ಹೌದು ಸರ್. ಅಂದ್ರೆ ಮನೆ ಮದ್ದುಗಳು ಎಷ್ಟು ಒಳ್ಳೇದಿರ್ತದಲ್ಲ, ಅದನ್ನ ಸರಿಯಾದ ಕ್ರಮದಲ್ಲಿ ಬಳಸಿದ್ರೆ ಮಾತ್ರ ಅದು ನಮ್ಗೆ ಸರಿಯಾದ ರಿಸಲ್ಟ್ ಸಿಗ್ತದಲ್ಲಿ. ಕೆಲವರು ಅರ್ಧಂಬರ್ಧ ಕೇಳಿ ಅರ್ಧಂಬರ್ಧದಲ್ಲಿ ಉಪಯೋಗಿಸಿದಾಗ ಅದು ರಿಸಲ್ಟ್ ಬರ್ದೇ ಹೋದಾಗದಿಂದ ಏನಾಗ್ತದೆ ಅಂತ ಅನ್ನುವಂತಹದ್ದು ಬರ್ತದಲ್ಲ. ಮತ್ತೆ ನಾವು ತುಂಬಾ ನೀರ್ ಕುಡಿಯೋದ್ರಿಂದ ಸರ್ ಶುಗರಿನ ಅಂಶ ಇರಬಹುದು, ಕೊಲೆಸ್ಟ್ರಾಲ್ ಇರಬಹುದು, ಅಥವಾ ತುಂಬಾ ನಮ್ಮಲ್ಲಿರುವಂತ ನೆಗೆಟಿವ್ಸ್ ಗಳು ಏನೇನ್ ಇದೆಯಲ್ಲ ಒಳಗಡೆ, ಅದೆಲ್ಲ ನಮ್ಮ ಮೂಲಕ ಅದು ಹೊರಗಡೆ ಹೋಗ್ತಾ ಇರ್ತದೆ ಸರ್ ಅಲ್ಲಿ. ಅದಕ್ಕೆ ನಾವು ಈ ಒಂದು ನೀರನ್ನು ಕುಡಿದಾಗ ತುಂಬಾ ನೀರನ್ನ ನಾವು ಕುಡಿಬೇಕು ಅಂತ ಹೇಳಿ ನಾವೊಂದು ಗರಿಕೆ ಹುಲ್ಲಿಗೆ ಅದೊಂದೊಂದನ್ನ ಹೇಳಲಿಕ್ಕೆ ಇಷ್ಟಪಡ್ತೇವೆ ಸರ್. ಖಂಡಿತ. ಆಮೇಲೆ ಸರ್ ನೀವು ಆಧ್ಯಾತ್ಮಿಕತೆಯನ್ನು ಇವತ್ತು ತುಂಬಾ ಚೆನ್ನಾಗಿ ಹೇಳಿದ್ರು. ಮೇಡಮ್ ಕೇಳಿದ್ರಲ್ಲ ಫಸ್ಟ್ ಅನ್ನು, ಆಗ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್ ಆ ಬ್ರಹ್ಮಾಂಡ ಸತ್ಯವನ್ನ. ಸರ್ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಂದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಅಂದ್ರೆ ಸರ್, ಅಂದ್ರೆ ಮೊದಲು ಇದ್ದಿದ್ದು ಸರ್ ಅಲ್ಲಿ ನಾವು ಮಂತ್ರತಂತ್ರ ಯಂತ್ರಗಳು ಯಾವುದೂ ಇಲ್ಲ ಸರ್. ಅಲ್ಲಿ ಇರೋದು ಮೂಲದಲ್ಲಿ ಇರುವಂತಹದ್ದು ಬರೇ ಹೋಮಗಳು ಸರ್ ಇಲ್ಲಿ ಇರೋದು. ಆ ಹೋಮಗಳಲ್ಲಿ ಸರ್ ವ್ಯತ್ಯಾಸಗಳಿಲ್ಲ. ಅಲ್ಲಿ ಎಷ್ಟು ಮಹಿಳೆಯರು ಅಲ್ಲಿ ಮಾಡಿದ್ದಾರೆ ಸರ್ ಸಾಧನೆಗಳನ್ನ, ಅವರುಗಳ ಹೆಸರುಗಳನ್ನ ಹೇಳಿ ಆ ವಿಷಯವನ್ನ ಹೇಳಲಿಕ್ಕೇನೆ ನಮ್ಗೆ ಒಂದು ದಿನ ಬೇಕು ಸರ್ ಅಲ್ಲಿ. ಅಷ್ಟೊಂದು ವಿಷಯಗಳಿದೆ ಸರ್ ಅಲ್ಲಿ. ಹೌದು, ಅದನ್ನ ನಾವು ತುಂಬಾ ಸೂಕ್ಷ್ಮವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಅಂತಹ ಮಹಿಳೆಯರು ಸರ್ ಅಲ್ಲಿ ಎಷ್ಟೊಂದು ಸಾಧನೆಯನ್ನ ಮಾಡಿದ್ದಾರೆ ಆಧ್ಯಾತ್ಮಿಕತೆಯಲ್ಲಿ. ಅವ್ರು ಎಷ್ಟು ಮುಂದುವರೆದಿದ್ದಾರೆ, ಸಮಾಜಕ್ಕೆ ಅವರೊಂದು ಮಾದರಿಯಾಗಿದ್ದಾರೆ. ಆದ್ರೆ ಸರ್ ಅಲ್ಲಿ ನಂತರ ಬಂದಿದ್ದು ಸರ್ ಪುರುಷ ಪ್ರಧಾನ ಸಮಾಜ ಬಂತು. ಅಲ್ಲಿ ಏನ್ ಮಾಡಿದ್ರು, ಮಹಿಳೆಯರನ್ನ ಸ್ವಲ್ಪ ಹಿಂದಕ್ಕೆ ತಳ್ಳುವಂತ ಪ್ರಯತ್ನ ನಡೀತು. ಅದಕ್ಕೆ ಸಪೋರ್ಟಿವ್ ಆಗಿ ಮಹಿಳೆಯರು ನಿಂತ್ಕೊಬಿಟ್ರು. ಯಾಕೆಂದ್ರೆ ಹೌದು ಹೇಳಿದಾರಲ್ಲ, ಮಹಿಳೆಗೆ ನಾವು ಹೋಗ್ಬಾರ್ದು, ನನ್ಗೆ ಅನ್ನೋದಕ್ಕಿಂತ ನಾನು ಮಾಡ್ಬಾರ್ದು ಅನ್ನೋದಕ್ಕಿಂತ ನನ್ನ ಅವಧಿ ಮುಗಿತಲ್ಲ, ಇನ್ನೊಬ್ರಿಗೆ ನಾನು ಅದನ್ನ ತುಂಬಾ ರೆಸ್ಟ್ರಿಕ್ಷನ್ ಗಳನ್ನ ಮಾಡೋದು, ಈ ತರದಲ್ಲಿ ನಾವು ಹೌದೌದು ನಾವು ಮಹಿಳೆಯರೇ ಸರ್ ಅಲ್ಲಿ ಮಹಿಳೆಯರನ್ನ ತುಳಿತಕ್ಕೊಳಪಡಿಸಿದ್ದು ಬೇರೆ ಯಾರು ಅಲ್ಲ ಸರ್, ಪುರುಷರಿಗಿಂತ ಜಾಸ್ತಿ ಮಹಿಳೆಯರನ್ನ ಹೌದು ತುಳಿತಕ್ಕೊಳಪಡಿಸಿದವರು ಮಹಿಳೆಯರೇ ಸರ್. ಆಧ್ಯಾತ್ಮಿಕದಲ್ಲಿ ಮಹಿಳೆಯರು ಹಿಂದಕ್ಕೆ ಬರೋದಕ್ಕೆ ಒಂದು ಕಾರಣ ಸರ್, ನಮ್ಗೆ ನಾವು ಹಾಕೊಂಡಿರುವಂತ ಕೆಲವು ರಿಸ್ಟ್ರಿಕ್ಷನ್ ಗಳೇ ನಮ್ಗೆ ಕಾರಣವಾಗಿದೆ ಸರ್ ಇಲ್ಲಿ. ಹೌದು ಸರ್, ಆಧ್ಯಾತ್ಮಿಕದಲ್ಲಿ ಯಾವುದೇ ಒಂದು ನಿರ್ಬಂಧಗಳಿಲ್ಲ ಸರ್, ರಿಸ್ಟ್ರಿಕ್ಷನ್ ಗಳಿಲ್ಲ ಅಲ್ಲಿ. ಆ ರಿಸ್ಟ್ರಿಕ್ಷನ್ ಪದ್ಧತಿಗಳು ಇದೆ, ಸ್ವಲ್ಪ ಪದ್ಧತಿಗಳನ್ನ ಅನುಕರಣೆ ಮಾಡಿದ್ರೆ ಸಾಕಾಗಿರ್ತದೆ ಅಲ್ಲಿ. ನಾವು ಎಲ್ಲ ಉಪನಿಷತ್ತುಗಳು ಏನ್ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆಧ್ಯಾತ್ಮದ ಸಾಧನೆಯಲ್ಲಿ ಪುರುಷ ಮತ್ತು ಮಹಿಳೆ ಅಂತಕ್ಕಂಥ ಭೇದವಿಲ್ಲ. ಯಾಕೆ ಅಂತ ಹೇಳಿದ್ರೆ, ಎಲ್ಲ ದೇಹದ ಒಳಗಡೆ ಇದಾನಲ್ಲ ಪುರುಷ, ಈ ಪುರುಷ ಗಂಡು ಅಲ್ಲ, ಹೆಣ್ಣು ಅಲ್ಲ, ನಪುಂಸಕನೂ ಅಲ್ಲ. ಈ ದೇಹಕ್ಕೆ ಪುರುಷ ಮತ್ತು ಸ್ತ್ರೀ ಅಂತ ಹೇಳ್ತಕ್ಕಂಥ ಭೇದಗಳಿದಾವ ಅಷ್ಟೇ ಹೊರತು, ಈ ದೇಹ ನಾಶವಾಗ್ತಕ್ಕಂಥದ್ದು, ಷಡ್ವಿಕಾರಗಳಿಗೆ ಒಳಪಡ್ತಕ್ಕಂಥದ್ದು. ಆದ್ರಿಂದ ಈ ದೇಹ ಕಟ್ಕೊಂಡು ಯಾಕೆ ನಾವು ಒದ್ದಾಡ್ ಸಾಯ್ಬೇಕು? ಒಳಗಡೆ ಇರ್ತಕ್ಕಂಥ ಶುದ್ಧ ಚೈತನ್ಯ ಇದೆಯಲ್ಲ, ಅಲ್ಲಿ ನಾವು ನಿಲ್ಬೇಕು. ನಾನು ಶುದ್ಧ ಚೈತನ್ಯ, ನನಗೆ ಮಡಿ ಇಲ್ಲ, ನನಗೆ ಮೈಲಿಗೆ ಇಲ್ಲ, ನಾನು ಗಂಡು ಅಲ್ಲ, ನಾನು ಹೆಣ್ಣು ಅಲ್ಲ ಅಂತಕ್ಕಂಥ ದೃಢವಾದ ನಂಬಿಕೆಯನ್ನ ಇಟ್ಕೊಂಡು, ಇಲ್ಲಿ ಯಾವುದೇ ಭೇದವೂ ಇಲ್ಲ, ಯಾವುದೇ ತಾರತಮ್ಯವೂ ಇಲ್ಲ. ಒಂದ್ ಕಡೆ ಒಂದು ಉಪನಿಷತ್ನಲ್ಲಿ ಒಂದು ಮಾತು ಹೇಳುತ್ತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ. ಯಾವ ಮನೆಯಲ್ಲಿ ಸ್ತ್ರೀ ಪೂಜಿಸಲ್ಪಡುವಳೋ ಆ ಮನೆಯಲ್ಲಿ ದೇವತೆಗಳು ಸಂತೋಷವಾಗಿ ನಲಿದಾಡ್ತಾರೆ ಅಂತ ಹೇಳುತ್ತೆ. ಪ್ರತಿಯೊಬ್ಬ ತಾಯಿಯ ಪಾದದ ಅಡಿಯಲ್ಲಿ 33 ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ತಂದೆಯ ಬಗ್ಗೆ ಏನು ಹೇಳಿಲ್ಲ ಅಲ್ಲಿ. ಅಂದ್ರೆ ಮಾತೃ ದೇವತಾ ಆಕೆಗೆ ಕೊಟ್ಟಿರ್ತಕ್ಕಂಥ ಸ್ಥಾನ ಸಾಧಾರಣವಾದದ್ದಲ್ಲ. ಎಲ್ಲ ಗ್ರಂಥಗಳು, ಎಲ್ಲ ವೇದಗಳು, ಉಪನಿಷತ್ತು ಎಲ್ಲವೂ ಕೂಡ ಆಕೆಗೆ ಅಂತ ಒಂದು ಸ್ಥಾನವನ್ನ ಕೊಟ್ಟಿದೆ. ಆದ್ರೆ ಇತ್ತೀಚಿನ ಮಹಿಳೆಯರು ಅದನ್ನೆಲ್ಲ ಬಿಟ್ಟು ಕೇವಲ ಸೌಂದರ್ಯ ಸಾಧನಗಳು, ಸಲಕರಣೆಗಳಿಗೆ ಮಾರ್ಹೋಗಿ ಮತ್ತೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಇವರು ಕಟ್ಟುಬಿದ್ದು ತಮ್ಮ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆ, ನೋಡಿ ಈ ಶಬ್ದಗಳನ್ನ ಬಹಳ
ನಾನು ಬಹಳ ಧೈರ್ಯವಾಗಿ ಹೇಳ್ತಾ ಹೋಗ್ತೀನಿ. ಈ ಶ್ರೇಷ್ಠತೆ ಮತ್ತು ಜ್ಯೇಷ್ಠತೆಯನ್ನ ಮರೆತು ಕೇವಲ ನಾನು ಸ್ತ್ರೀ, ನಾನು ಹೀಗೆ ಇರ್ಬೇಕು ಅಂತಕ್ಕಂಥದ್ದನ್ನ ಈ ಮೀಡಿಯಾಗಳು ಅದನ್ನೇ ತೋರಿಸ್ತವೆ. ಆ ತುಂಡು ಬಟ್ಟೆ ಹಾಕೊಂಡು ಅವರೆಲ್ಲ ಬರ್ತಾರೆ, ಅದನ್ನ ನೋಡ್ಕೊಂಡು ಅವ್ರು ತುಂಡು ಬಟ್ಟೆ ಹಾಕೊಂಡು ದುಡ್ಡು ಸಂಪಾದನೆ ಮಾಡ್ತಾರೆ. ಇವ್ರಿಗೇನ್ ಸಿಕ್ತು? ಹೀಗಾಗಿ ತನ್ನ ತನವನ್ನ, ತನ್ನ ಶ್ರೇಷ್ಠತೆಯನ್ನ ಸ್ತ್ರೀ ಕಂಡುಕೊಳ್ದೆ ಇರೋದ್ರಿಂದ ಈಗ ಆಗ್ತಾ ಇದೆ ಅಷ್ಟೇ. ಹೌದು ಸರ್. ಆದ್ರಿಂದ ಇಲ್ಲಿ ಅವಳಿಗೆ ಗೊತ್ತಿಲ್ಲ ಸರ್, ಅವಳಲ್ಲಿ ಎಷ್ಟು ಶಕ್ತಿ ಗೊತ್ತಿಲ್ಲ. ಹೌದು 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 ಪುರುಷನಲ್ಲಿ ಇಲ್ಲ ಸರ್. ಸ್ತ್ರೀಯಲ್ಲಿ ಇರುವಂತ ಶಕ್ತಿ ಪುರುಷನಲ್ಲಿ ಇಲ್ಲ ಸರ್. ಅಷ್ಟು ಶಕ್ತಿ ಇಲ್ಲ. ಸ್ತ್ರೀಯಲ್ಲಿ ಹೌದು, ಹೌದು. ಅಷ್ಟು ಪುರುಷ ಶಕ್ತಿ ಕೇವಲ ಪುರುಷನಷ್ಟೇ, ಹೌದು ಪುರುಷ ಕೇವಲ ಪುರುಷನಷ್ಟೇ. ಹೌದು ಪುರುಷನ ಸರ್. ಜೊತೆ ಶಕ್ತಿ ಸೇರಿದಾಗಲೇ ಪರಿಪೂರ್ಣವಾದ ಪುರುಷನ ಆಗೋದು. ಹೌದು ಸರ್. ಈಗ ಹೇಳ್ತಾನೆ ಶಿವ ಹೇಳ್ತಾನೆ ಒಂದ್ ಕಡೆ, ನಾನು ಶಿವನ ಆಗ್ಬೇಕಾದ್ರೆ ನನ್ನ ಜೊತೆಯಲ್ಲಿ ಶಕ್ತಿ ಇದ್ರೆ ಮಾತ್ರ, ಹೌದು ಯಾರು ಪಾರ್ವತಿ ಇದ್ರೆ ಮಾತ್ರ, ಇಲ್ದಿದ್ರೆ ನಾನು ಬರೀ ಶವ ಅಂತ ಹೇಳ್ತಾನೆ. ಹೌದು. ನಾನು ಇದಕ್ಕೆ ಒಂದ್ ಸಣ್ಣ ಎಕ್ಸಾಂಪಲ್ ಅನ್ನ ಹೇಳ್ತೆ. ಟೈಮ್ ಆಗ್ತಾ ಇದೆ ನಿಮ್ಗೆ, ಆದ್ರೂ ಒಂದ್ ಸಣ್ಣ ಎಕ್ಸಾಂಪಲ್ ಅನ್ನ ಹೇಳ್ತೆ ಸರ್. ಪುರುಷ ಯಾವತ್ತು ಸ್ತ್ರೀ ವೇಷವನ್ನ ಹಾಕಿದಾಗ ಸರ್ ಈಸಿಯಾಗಿ ಅವನನ್ನ ಕಂಡು ಹಿಡಿಬಹುದು. ಅದೇ ಕಂಡುಹಿಡಿಬಹುದು. ಹೌದು, ಸ್ತ್ರೀ ಪುರುಷನ ವೇಷವನ್ನ ಹಾಕಿದಾಗ ಸರ್ ಕಂಡುಹಿಡಿಯಕ್ಕೆ ಆಗೋದೇ ಇಲ್ಲ ಸರ್. ಅಷ್ಟು ಎಕ್ಸಾಕ್ಟ್ ಆಗಿ ಅವರಲ್ಲಿ ಇಬ್ರು ಈಕ್ವಲ್ ಆಗೇ ಇದ್ದಾರೆ ಸರ್. ಸ್ತ್ರೀ ಒಂದು ಇರುವಂತಹ ಅರ್ಹತೆಗಳು ಇದೆ, ಸ್ತ್ರೀಯಾಗಿ ಇರುವಂತ ಏಕೈಕ ಇದಂತ ಅಂದ್ರೆ ಸರ್ ಸ್ತ್ರೀ ತತ್ವದಲ್ಲಿ ಇದೆ ಸರ್. ಆ ಒಂದು ಶಕ್ತಿ ಅವ್ರಿಗೆ ಗೊತ್ತಿಲ್ಲ ಸರ್. ಮಹಿಳೆಯರಿಗೆ ಅದನ್ನ ಅವ್ರಿಗೆ ಉಪಯೋಗಿಸೋದೇ ಅವರಿಗೆ ಗೊತ್ತಿಲ್ಲ ಸರ್. ಅದಕ್ಕೆ ಅಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ. ಒಪ್ಕೋಬೇಕು, ಗೌರವ ಕೊಡ್ಬೇಕು ಸರ್ ಪ್ರತಿಯೊಬ್ರು. ಸರ್ ತುಂಬಾ ಚೆನ್ನಾಗಿತ್ತು ಸರ್. ಇನ್ನೂ ಮಾತಾಡ್ತಾ ಹೋದ್ರೆ ಸರ್ ಬೆಳಗ್ಗೆಯಿಂದ ಸಂಜೆವರೆಗೆ ಆಧ್ಯಾತ್ಮಿಕ ಸರ್ ಮುಗಿಯೋದೆಲ್ಲ ಅಷ್ಟು ಇದೆ ಸರ್. ತಿಳುವಳಿಕೆ ಇದರಲ್ಲಿ ಅಗಾಧವಾಗಿದ್ದು ಸರ್. ಸಮುದ್ರದಲ್ಲಿ ನಾವೊಂದು ಸಾಸಿವೆ ಕಾಳಿರ್ಬಹುದು ಸರ್, ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ. ನೀವುಗಳು ಆಗಿದ್ದೀರಾ, ನಾನು ಸಾಸಿವೆ ಕಾಳಲ್ಲಿ ಒಂದು ಸಾಸಿವೆ ಕಾಳಿನ ಭಾಗ ಸರ್. ಅಷ್ಟು ತಿಳಿತಾ ಇದ್ದೀನಿ. ತುಂಬಾ ಚೆನ್ನಾಗಿ. ಆಮೇಲೆ ಸರ್ ನಮ್ಮ ಮನಸ್ಥಿತಿ ಎಷ್ಟು ನಿರ್ದಿಷ್ಟವಾಗಿರ್ತದೆ, ನಾವೇನು ಅನ್ಕೊಂಡಿರ್ತೀವಿ ಅದನ್ನ ಸಾಧಿಸ್ಲಿಕ್ಕೆ ನಮ್ಮ ಮನಸ್ಸೇ ಸರ್ ದೃಢವಾಗಿರ್ತದೆ ಅಂತ ಅನ್ನೋದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ಒಬ್ರು ಶುಗರ್ ಪೇಷಂಟ್ ಅನ್ನ ನಾನು ನೋಡಿದೀನಿ. ಅವರು ಹೇಗಿದ್ದಾರೆ ಅಂದ್ರೆ 4 ಟೈಮಲ್ಲಿ ಸರ್ ಶುಗರ್ ಇನ್ಸುಲಿನ್ ಇಂಜೆಕ್ಷನ್ ಅನ್ನ ತಗೋತಿರ್ತಾರೆ ಸರ್. ಅವರು ಅಂತಹ ವ್ಯಕ್ತಿ ಡ್ರಿಂಕ್ಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಅಂತ ಅಂದ್ರೆ ಸರ್, ಒಂದು ಇಂಜೆಕ್ಷನ್ ಅನ್ನ ತಗೊಳ್ಳೋದಿಲ್ಲ ಸರ್, ಅವನು ಒಂದು ಮೆಡಿಸಿನ್ ಅನ್ನ ತಗೊಳ್ಳೋದಿಲ್ಲ. ಅವನು 1 ವೀಕ್ ನಂತರ ಪುನಃ ಟೆಸ್ಟ್ ಮಾಡಿದಾಗ ಸರ್ ಅವನಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟಿತ್ತು ಅಂದ್ರೆ, ನಾನು ಏನೇ ಮಾಡಿದ್ರು ನನಗೆ ಶುಗರ್ ಲೆವೆಲ್ ಜಾಸ್ತಿ ಆಗೋದಿಲ್ಲ ಅನ್ನೋದಿದೆ ಸರ್ ಅವನಲ್ಲಿ. ಅವನು ನಾರ್ಮಲಿ 1 ವೀಕ್ ನಂತರ ಅವ್ನು ಟೆಸ್ಟ್ ಮಾಡಿದಾಗ್ಲೂ ಸರ್ ಎಕ್ಸಾಕ್ಟ್ ಆಗಿ ಅವನಿಗೆ ನಾರ್ಮಲ್ ಲೆವೆಲ್ ಅಲ್ಲೇ ಇದೆ ಸರ್. ಅವನಿಗೆ ಇರ್ತದೆ. ಅಂದ್ರೆ ನಮ್ಮ ಮನಸ್ಸು ಎಷ್ಟು ನಮ್ಮ ಬ್ರೈನ್ ತಗೊಂಡಿದೆಯಲ್ಲ ಅದನ್ನೇ ನಮ್ಗೆ ರಿಸಲ್ಟ್ ಆಗಿ ಬರ್ತಾ ಇರೋದು ಅಂತ ಹೇಳ್ಬೋದು. ಖಂಡಿತ ಖಂಡಿತ. ಅದಕ್ಕೆ ಹೇಳ್ತಾರೆ ಉಪನಿಷತ್ನಲ್ಲಿ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ ಅಂತ ಹೇಳ್ತಾರೆ. ಈ ಮನಸ್ಸೇ ಎಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥದ್ದು. ಈ ಮನಸ್ಸು ಹೇಗೆ ಅಂತ ಹೇಳಿದ್ರೆ, ಈ ಒಬ್ಬ ಡ್ರೈವರ್ಗೆ ಸ್ಟೇರಿಂಗ್ ಕೊಟ್ಟಂಗೆ, ಸ್ಟೇರಿಂಗ್ ಅನ್ನ ಸರಿಯಾಗಿ ಮೇನ್ ರೋಡ್ ಎಲ್ಲಿರುತ್ತೆ ಅಲ್ಲಿ ತಿರುಗಿಸ್ಕೊಂಡು ಹೋದ್ರೆ ಅವನು ಸುರಕ್ಷಿತವಾದ ಜಾಗವನ್ನ ತಲುಪ್ತಾನೆ. ಅಕ್ಕಪಕ್ಕ ತಿರುಗಿಸಕ್ ಹೋದ್ರೆ ಹಳ್ಳಕ್ ಬೀಳ್ತಾನೆ. ಹಾಗೆ ಮನಸ್ಸನ್ನ ನಾವು ಬುದ್ಧಿಯ ಮೂಲಕ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ನಾವು ತಕೊಂಡೋಗಿ ನಮ್ಮ ಗುರಿಯನ್ನ ತಲುಪೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಳ್ಳೆ ವಿಚಾರ ಹೇಳಿದ್ರಿ. ತುಂಬಾ ಸಮಯವನ್ನ ಸರ್ ತಗೊಂಡೆ ನಾನು. ರಂಗನಾಥ್ ಸರ್ ಅವರು ಇದೆಲ್ಲ ಹಾದಿಗಳನ್ನ ಅವ್ರು ತೋರ್ಸ್ಕೊಡ್ತಾ ಇದ್ದಾರೆ ನಮ್ಗೆ. ಯಾಕಂದ್ರೆ ಧ್ಯಾನದ ಮೂಲಕ ನಮ್ಮ ಆಧ್ಯಾತ್ಮಿಕತೆಗೆ ತಗೊಂಡು ಹೋಗ್ತಾ ಇದ್ದಾರೆ. ಮನೆ ಮದ್ದು ಮತ್ತೆ ಈ ತರ ವಿಷಯಗಳನ್ನೆಲ್ಲ ತಂದು ನಮ್ಗೆ ನಮ್ಮಲ್ಲಿ ಜ್ಞಾನ ಭಂಡಾರವನ್ನ ಜಾಸ್ತಿ ಮಾಡ್ತಿದ್ದಾರೆ. ಮಹಿಳೆಯರಲ್ಲಿ ಇರುವಂತ ಪುರುಷ ಮತ್ತೆ ಮಹಿಳೆಯರ ವ್ಯತ್ಯಾಸಗಳಿಲ್ಲದೆ ಅವರು ಪ್ರತಿಯೊಬ್ರು ಸಮಾನ ಅನ್ನೋದನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇರ್ತಾರೆ. ಅದು ಅರ್ಥ ಆಗೋರಿಗೆ ಅರ್ಥ ಆಗಿರ್ತದೆ ಸರ್. ಅರ್ಥ ಆಗದೆ ಹೋದವರಿಗೂ ಮುಂದೆ ಅವರು ಧ್ಯಾನದಲ್ಲಿ ಇರೋದ್ರಿಂದ ಅವರಿಗೆ ಗೊತ್ತಾಗ್ತಾ ಹೋಗ್ತದೆ ಸರ್. ನಿಮ್ಗಳ ಜೊತೆ ರಂಗನಾಥ್ ಸರ್ ಇರ್ಲಿ, ನೀವು ಇಲ್ಲಿ ಇನ್ನೂ ಬರ್ತಾ ಇರುವಂತ ಎಲ್ಲ ಇವ್ರ ಜೊತೆಗೆ ನಾನು ಇಲ್ಲಿ ನಿಮ್ ಜೊತೆಲಿ ನಾನು ಬರ್ತಾ ಇರೋದ್ರಿಂದ ನನ್ನ ಆಧ್ಯಾತ್ಮಿಕ ಶಕ್ತಿ ಸರ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ನಾನು ನಿಮ್ಗಳ ಜೊತೆಲಿ ಆಧ್ಯಾತ್ಮಿಕತೆಯಲ್ಲಿ ಒಂದಾಗಬಹುದು ಸರ್ ಅನ್ನುವಷ್ಟು ನನ್ನಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಇದೆ ಸರ್. ನಾನು ನಿಮ್ಮೆಲ್ಲ ಹೌದು ಸರ್, ನಾನು ನಿಮ್ಮಲ್ಲಿ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಪಾಸಿಟಿವ್ ಎನರ್ಜೀಸ್ ಜೊತೆ ಪಾಸಿಟಿವ್ ಎನರ್ಜೀಸ್ ನಾವು ಬಂದಾಗ ಅಲ್ಲಿ ನಮ್ಗೆ ಲಿಂಕ್ ಬೇಗ ಸಬ್ಕಾನ್ಶಿಯಸ್ ಸರ್ ನಾವು ಲಿಂಕ್ ಆಗ್ಬಿಡ್ತೀವಿ, ಅಲ್ಲಿ ಕನೆಕ್ಟ್ ಆಗ್ತೀವಿ. ನಿಮ್ಮ ಶಕ್ತಿ ನಮ್ಗೂನು ಬರ್ತದೆ ಸರ್. ನಿಮ್ಮ ಶಕ್ತಿಗಳನ್ನ ನಾವು ರಂಗನಾಥ್ ಸರ್ ಶಕ್ತಿಗಳನ್ನ ತುಂಬಾ ತಗೊಂಡಿದ್ದೀನಿ. ಯಾಕೆ ಅಂತ ಅಂದ್ರೆ ಅವರಲ್ಲಿ ಇರುವಂತಹ ವಾಕ್ಚಾತುರ್ಯವನ್ನ ನಾನು ಸ್ವಲ್ಪ ಅಳವಡಿಸ್ಕೊತಾ ಇದ್ದೀನಿ. ನಾನು ಇವಾಗ ಅಂದ್ರೆ ಮಾತಾಡ್ಲಿಕ್ಕೆ ಇರ್ಲಿ, ಯಾವ್ದಕ್ಕೆ ಇರ್ಲಿ, ಯಾರೇ ಕ್ವಶನ್ ಗಳನ್ನ ಕೇಳಲಿ, ಆನ್ಸರ್ ಮಾಡೋದಕ್ಕೆ ಇರ್ಲಿ, ಯಾವ್ದಕ್ಕೂ ನಂಗೆ ಹಿಂಜರಿಕೆಗಳಿಲ್ಲ. ನಾನು ಮಾಡ್ತಾ ಇದ್ದೀನಿ ನನ್ನ ಕೆಲಸಗಳಲ್ಲಿ. ನಾನು ತುಂಬಾ ರಂಗನಾಥ್ ಸರ್ ಅವ್ರನ್ನು ನಾನು ನೋಡ್ತಾ ಇರ್ತೀನಿ ಸರ್. ಅವರಿಗೂ ನಾನು ಅನಂತ ಕೃತಜ್ಞತೆಗಳನ್ನ ಹೇಳ್ತಾ ಇದ್ದೀನಿ ಸರ್. ನಿಮ್ಗೂ ತುಂಬಾ ಕೃತಜ್ಞತೆಗಳು ಸರ್. ಅಲ್ಲ, ನಿಮ್ಮ ಮುಂದಿನ ದಿನಗಳಲ್ಲಿ ನಮ್ ಜಾಗದಲ್ಲಿ ನೀವು ಕೂತಿರ್ಬೇಕು. ಅದೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಗಂಗಾ ಶೆಟ್ಟಿ ನಿಮ್ ಸಬ್ಜೆಕ್ಟ್ಸ್ ಅಂದ್ರೆ ಪ್ರತಿಯೊಬ್ರು ಅದೇ ಉಪಯೋಗಿಸ್ಕೋಬೇಕು, ಟೈಮ್ ಉಪಯೋಗಿಸ್ಕೋಬೇಕು.
ಹೌದು ಇನ್ನೊಬ್ರು ನಮ್ ಒಳಗಡೆ ಏನೇನಿದೆ ನಾವು ಹಂಚ್ಕೋಬೇಕಲ್ಲ. ಹೌದು ಸರ್, ನಿಮ್ಮ ಹಾ. ಇಂಟೀರಿಯರ್ ಏನೇ ಸ್ವಲ್ಪ ನಿಮ್ಮ ಹತ್ರ ಏನೇ ಜ್ಞಾನ ಇದ್ರು ಅದು ಹಂಚ್ಕೊಳ್ಳೋದು ತುಂಬಾ ಒಳ್ಳೇದು. ಹೌದು ಸರ್, ನಿಮ್ಮಲ್ಲಿರುವಂತಹ ಇನ್ಸೂರೆನ್ಸ್ ಅನ್ನ ನಾನು ತಗೊಂಡಿದ್ದೀನಿ ಸರ್. ನಾನು ನನ್ನಲ್ಲಿ ನನ್ನದು ಆದ ಕೆಲವಷ್ಟು ಇಲ್ಲಿ ಕಾರ್ಯಕ್ರಮಗಳಿದೆ ಸರ್, ಅಲ್ಲೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ ಸರ್, ಹೇಳ್ತಾ ಇರ್ತೀನಿ. ನಾನು ನಿಮ್ಮನ್ನ ತುಂಬಾ ನೆನಪಿಸ್ಕೋತೀನಿ, ಕಾರ್ಯಕ್ರಮದ ಬಗ್ಗೆನೂ ಜನರಿಗೆ ಹೇಳ್ತಾ ಇರ್ತೀನಿ. ತುಂಬಾ ಜನ ಎಲ್ಲ ಬಂದಿದ್ದಾರೆ ಸರ್, ಬರ್ತಾರೆ. ಅದು ಅವ್ರವ್ರ ಇಂಟ್ರೆಸ್ಟ್. ಕೆಲವಷ್ಟು ಜನ ಕಂಟಿನ್ಯೂ ಮಾಡ್ತಾ ಇದ್ದಾರೆ, ಕೆಲವಷ್ಟು ಜನ ಹೊರಗಡೆ ಹೋಗ್ತಾರೆ. ಮತ್ತೆ ಅವ್ರು ಕೇಳಿದವರು ಸರ್, ಅವರಿಗೆ ಟೈಮ್ ಸಮಯ ಅಭಾವ ಇರಬಹುದು, ಅವರು 4 ಜನರಿಗೆ ಹೇಳ್ತಾ ಇದ್ದಾರೆ ಸರ್, ತುಂಬಾ ಚೆನ್ನಾಗಿದೆ ಕಾರ್ಯಕ್ರಮ, ನೀವು ಹೋಗ್ರಿ ಅಂತ ಹೇಳನೆ ಅವರೂ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ನಮ್ಮ ಹತ್ರ ಏನ್ ನಾನು ಅನ್ನೋದನ್ನ ಬಿಟ್ಟು ಸರ್, ನಾವು ಅಂತ ಹೇಳಿ ಸಮೂಹವಾಗಿ ಇಲ್ಲಿ ಕೆಲಸ ಮಾಡಿದ್ರೆ ಸರ್ ತುಂಬಾ ಚೆನ್ನಾಗಿರ್ತದೆ ಸರ್. ಕಾರ್ಯಕ್ರಮ ಇನ್ನೂ ಒಳ್ಳೆ ಆಗ್ತದೆ ಸರ್. ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಲಕ್ಷ್ಮೀದೇವಮ್ಮ ಮಾತಾಡಿ. ಲಕ್ಷ್ಮೀದೇವಿ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಲಕ್ಷ್ಮೀದೇವಿ ಅನ್ಮ್ಯೂಟ್ ಆಗ್ತಾ ಇಲ್ಲಮ್ಮ. ಅವರು ಧ್ಯಾನ ಮಾಡ್ತಾ ಇದ್ರೆ ಅರ್ಥ ಆಗ್ತಾ ಇಲ್ಲ. ಧ್ಯಾನದಲ್ಲಿ ಕೂತಿದ್ದಾರೆ ಅಂತ ಅನಿಸ್ತದೆ. ರೈಟ್, ಬಿಡಿ ಹೋಗ್ಲಿ. ಓಕೆ ಸರ್, ಓಕೆ, ರೈಟ್ ಸರ್. ಸೊ ತುಂಬಾ ವಿಶಾಲವಾಗಿ ನಾವು ಇವತ್ತಿನ ಕಾರ್ಯಕ್ರಮ ತುಂಬಾ ಬ್ರಾಡ್ ಆಗಿ ಆಯ್ತು ಸರ್. ಅಂದ್ರೆ ಅನ್ಕೊಂಡಿದ್ದಕ್ಕಿಂತ ಇನ್ನೂ ಚೆನ್ನಾಗಾಗಿದೆ. ಅಂದ್ರೆ ದೋಹಗಲು, ಸೊ ಆಳವಾದ ಧ್ಯಾನ, ಮತ್ತೆ ದೋಹಗಲಾದ್ಮೇಲೆ ಮನೆಮದ್ದು ಜೊತೆಗೆ ಪ್ರಶ್ನೋತ್ತರ ಅಂತೂ ತುಂಬಾ ಅದ್ಭುತವಾಗಿದೆ ಸರ್ ಇವತ್ತು. ಸೊ ಅವರು ಅಂದ್ರೆ ಸದಸ್ಯರು, ನಮ್ಮ ಸ್ನೇಹಿತರು ಏನೇನು ಪ್ರಶ್ನೆಗಳು ಕೇಳಿದ್ರು ಅದಕ್ಕೋಸ್ಕರ ಬಂದಿರುವಂತ ಜ್ಞಾನ ಅನ್ನೋದಿದ್ರೆ, ಆ ಜ್ಞಾನ ಅನ್ನೋದು ತುಂಬಾ ಆಳವಾದಿದೆ ಜ್ಞಾನ. ಮತ್ತೆ ಅದರಲ್ಲಿ ಎಷ್ಟೋ ಅಂಶಗಳು, ಹೊಸ ಅಂಶಗಳೆಲ್ಲ ಆಚೆ ಕಡೆ ಬಂತು ಇವತ್ತು ತಮ್ಮಿಂದ. ಅದಕ್ಕೆ ಇದೆಲ್ಲ ತಿಳಿಸ್ಕೊಟ್ಟಿದ್ದಕ್ಕೂ ತಮಗೂ ಹೃದಯಪೂರ್ವಕ ಧನ್ಯವಾದ ಮತ್ತೊಂದು ಸರ್. ಧನ್ಯವಾದ ಸರ್. ಶಾಂತಿ ಮಂತ್ರ ಹೇಳಿ. ಶಾಂತಿ ಮಂತ್ರದ ಮುಖಾಂತರ ಸಂಪನ್ನಗೊಳಿಸೋಣ. ಎಸ್, ಥ್ಯಾಂಕ್ ಯು ಸರ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಅದ್ಭುತವಾಗಿ ಬಂದಿದೆ. ಇದೆಲ್ಲ ತಾವು ಮತ್ತೆ ಈ ವಿಡಿಯೋವನ್ನು ಮತ್ತೆ ನೋಡ್ಕೊಳ್ಳಿ, ಮನನ ಮಾಡ್ಕೊಳ್ಳಿ. ತದನಂತರ ಈ ವಿಡಿಯೋವನ್ನು ಎಲ್ಲರೂ ಕಲಿಸ್ಬೇಕು, ಎಲ್ಲರೂ ತಲುಪಿಸ್ಬೇಕು. ನಿಮ್ಮ ಸಂಬಂಧಿಕರು, ಸೊ ನಿಮ್ಮ ಪ್ರೀತಿಸೋರು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಲುಪಿಸಿ. ಯಾಕಂದ್ರೆ ಒಳ್ಳೇದು ಯಾವಾಗಲೂ ನಮ್ಮ ಹತ್ರ ಇಟ್ಕೋಬಾರ್ದು, ಒಳ್ಳೇದು ಇನ್ನೂ ಎಲ್ಲರಿಗೂ ಹಂಚ್ಕೋಬೇಕು. ದಯವಿಟ್ಟು ಅದು ನೀವೆಲ್ಲ ಪಾಲಿಸ್ತೀರ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕಾಗತ್ತೆ. ಆಮೇಲೆ ಇವತ್ತಿನ ಮಧ್ಯಾಹ್ನದಿಂದ ಕಾರ್ಯಕ್ರಮ ಮಾತಾರ್ ಫೌಂಡೇಶನ್ ಅಲ್ಲಿ ಸೆಂಟ್ರಲ್ಲಿ ನಡೀತದೆ. ಅಂದ್ರೆ 2 ಗಂಟೆ 2:30ರಿಂದ ಸಾಯಂಕಾಲ ಒಂದು ಧ್ಯಾನ ಮತ್ತೆ ಸತ್ಸಂಗ ಎಲ್ಲ ನಡೀತದೆ. ಮತ್ತೆ ಯಾವ್ದಾವ್ದು ನಮ್ಮ ಆರೋಗ್ಯ ಸಂಬಂಧ ವಿಷಯಗಳು ಇನ್ನೂ ಹೆಚ್ಚಾಗಿ. ಸೊ ಆಫ್ಲೈನ್ ಕಾರ್ಯಕ್ರಮ ಅದು. ಅಂದ್ರೆ ಸೆಂಟರ್ಗೆ ಬರೋರು ದಯವಿಟ್ಟು ಬನ್ನಿ. ಅಂದ್ರೆ ನಿಮ್ಗೆ ಅನುಕೂಲ ಇದ್ರೆ, ಸೊ ಬ್ಯಾಂಗ್ಳೂರಲ್ಲಿರೋರು ಮತ್ತೆ ಸುತ್ತಮುತ್ತಿರೋರು ಯಾರೇ ಬೇಕಂದ್ರೂ ಕೇಂದ್ರಕ್ಕೆ ಬರ್ಬೋದು. ಸೊ ಪ್ರತಿ ಶನಿವಾರ ಈಗಿಂದ 2 ಗಂಟೆಯಿಂದ ಕಾರ್ಯಕ್ರಮ 6-6:30 ನಡೆಸ್ತೀವಿ. ಸೊ ಅದಕ್ಕೆಲ್ಲ ಯಾರಿಗೆ ಅನುಕೂಲ ಆಗುತ್ತೋ ದಯವಿಟ್ಟು ಬರೋಕ್ಕೆ ಪ್ರಯತ್ನ ಮಾಡಿ. ಓಕೆ ಸ್ನೇಹಿತರೆ, ಸೊ ಇವತ್ತಿನ ಕಾರ್ಯಕ್ರಮ ಈಗ ಮುಕ್ತಾಯ ಮಾಡೋಣ. ರೈಟ್, ಎಲ್ಲರಿಗೂ ಧನ್ಯವಾದಗಳು ಮತ್ತೆ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಈ ಪ್ರೋಗ್ರಾಮ್ ಅಲ್ಲಿ ಭಾಗವಹಿಸೋದಕ್ಕೂ ಇಷ್ಟವರೆಗೂ ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದು ಎಲ್ಲರಿಗೂ ನಮಸ್ಕಾರ.